ಹುಟ್ಟಿನಿಂದ ಬೆಟ್ಟದಷ್ಟು ನೋವು ಕಷ್ಟಗಳ ನಡುವೆ ಜೀವನ ಸಾಗಿಸಿದಳು ನನ್ನ ಅವ್ವ. ಚಚ್ಚಬಿಟ್ಟಿಯಲ್ಲಿ ಹೋಗ್ಬಿಟ್ಟು ನಮ್ಗೆ ಕವನ ಕೊಡು ಇಂತ ಹೆಸರಿಗೆ ಕೊಡುತ್ತೆ, ನಾನು ಕೊಡಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಭಾವನೆಗಳಿಲ್ಲ ಅದಕ್ಕೆ. ನಿಮ್ಮ ಪ್ರೇಮದೊಲುಮೆ ಭಿನ್ನವಾಗಿದೆ, ಹೇಗೆ ಅಂತ ವಿವರಿಸ್ತೀರಾ? ಆ ಕೃತಿ ಬಂದ್ಬಿಟ್ಟು ನಮ್ಮ ಭಾವನೆಗಳ ಪ್ರತಿಬಿಂಬ. ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಸಾಹಿತ್ಯದಲ್ಲಿ ಒಲವು ಹೇಗೆ ಅಂತ. ನಾನು ನೋಡಿದಂತಹ ಸಮಾಜ, ನಾವು ಕಷ್ಟಪಟ್ಟಂತಹ ದಿನಗಳು. ಕವನ ಬರೀಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಪೇಪರಲ್ಲಿ ನನ್ನ ಒಂದು ಹೆಸರು, ಒಂದು ಫೋಟೋ, ಊರಲ್ಲೆಲ್ಲ ನನ್ನ ಬಗ್ಗೆ ಏನು, ನನ್ನ ಕನಸಿನ ಗ್ರಾಮ ಹೆಂಗಿರ್ಬೇಕು, ನಮ್ಮ ವ್ಯಕ್ತಿಗಳು ಹೆಂಗಿರ್ಬೇಕು, ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಪ್ರತಿಬಿಂಬನ ನಾನು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದೀನಿ. ಸ್ಟೇಷನ್ಗೆ ಯಾವ ಊರಿಂದ ಬಂದೆ ಅಂತ ಕೇಳಿದ ಉರುಳಿಹಳ್ಳಿಯಿಂದ ಬಂದೆ ಅಂತ ಹೇಳಿದಾಗ ಅವರು ನಮ್ಮೂರಲ್ಲಿ ಸ್ವಲ್ಪ ಏನು ಒಂದು ರಾಬರಿ ಕೇಸ್ಗಳು ವ್ಯಕ್ತಿಗಳು ಜಾಸ್ತಿ ಇದ್ದಾಗ ಅಂತಹ ಅಲ್ಲಿ ಅವರು ನಿಮ್ಮೂರಿಂದ ಬಂದಿದೆ, ನಿಮ್ದೇನೇ ಕೇಸ್ ಇರ್ಬೋದು. ಇದಲ್ಲದೆ ಸರ್ ನಿಮ್ಗೆ ರಕ್ತದಾನದ ಬಗ್ಗೆ ವಿಶೇಷ ಕಾಳಜಿ ಇದೆ? ಹೌದು ಮ್ಯಾಮ್, ನಾನು 57 ಬಾರಿ ನಾನು ರಕ್ತದಾನ ಕೊಟ್ಟಿದ್ದೀನಿ. ನಾನು ಹುಟ್ಟಿದಾಗ ನನ್ನ ತಾಯಿ ತುಂಬ ನನಗೆ ರಕ್ತ ಇರಲಿಲ್ವಂತೆ. ಆವಾಗ ನನಗೇನು ಸೂಜಿ ಚುಚ್ಚಿದ್ರು ಒಂದು ಕಾಟನ್ ಹತ್ತಿ ಬಟ್ಟೆಯೂ ಸಹ ಕೆಂಪಾಗುವಂತಹ ಒಂದು ರಕ್ತ ನನ್ನಲ್ಲಿ ಇರಲಿಲ್ಲ. ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗೋಕ್ಕಿಂತ ಅನ್ನೋಕ್ಕಿಂತ ಮುಂಚೆ ನಾವು ದೊಡ್ಡ ವ್ಯಕ್ತಿಗಳಾಗ ಅದಾದ್ಮೇಲೆ ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಅಂದ್ಕೊಂಡಾಗ ಮಾತ್ರ ಅದು ಬದಲಾವಣೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಬುಕ್ಬ್ರಹ್ಮ ಪ್ರಸ್ತುತಪಡಿಸುವ ಝೂಮ್ ವಿತ್ ಬುಕ್ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿರುವಂತಹ ಅತಿಥಿ ಹುರುಳಿಹಳ್ಳಿ ಗ್ರಾಮದವರಾದ ರಾಮು ಹುರುಳಿಹಳ್ಳಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಮೊದಲಿಗೆ ಅಭಿನಂದನೆಗಳು ಸರ್. ನಿಮ್ಮ ಕೃತಿ ಚೊಚ್ಚಲ ಕೃತಿಯನ್ನ ಬಿಡುಗಡೆ ಮಾಡಿದ್ದೀರಾ, ಪ್ರೇಮದೊಲುಮೆ ಅಂತ ಹೇಳಿ. ಆ ಕೃತಿಯ ಬಗ್ಗೆ ಮಾತನಾಡೋದಾದ್ರೆ ಸರ್? ಆ ಕೃತಿ ಬಂದ್ಬಿಟ್ಟು ನಮ್ಮ ಭಾವನೆಗಳ ಪ್ರತಿಬಿಂಬ. ನಾನು ನೋಡಿದಂತಹ ಕಷ್ಟಗಳು, ನಲಿವುಗಳು ಮತ್ತು ಸಮಾಜದ ಒಂದು ಏನು ಧೋರಣೆಗಳಿರ್ಬೋದು, ಮಾನವೀಯತೆಯ ಬಗ್ಗೆ ಇರ್ಬೋದು, ಅದರ ಒಂದು ಪ್ರತಿರೂಪಣೆ ಪ್ರೇಮದೊಲುಮೆ. ಸರ್, ಸಾಮಾನ್ಯವಾಗಿ ಪ್ರೇಮದೊಲುಮೆ, ಪ್ರೇಮ ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ಒಂದು ಗಂಡು ಹೆಣ್ಣಿನ ನಡುವೆ ಆಗುವಂತಹ ಒಂದು ಆಕರ್ಷಣೆ, ಪ್ರೀತಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಪ್ರೇಮದೊಲುಮೆ ಭಿನ್ನವಾಗಿದೆ, ಹೇಗೆ ಅಂತ ವಿವರಿಸ್ತೀರಾ? ಮ್ಯಾಮ್, ನಾನು ಒಬ್ಬ ಮನುಷ್ಯನೇ. ನನಗೂ ಕೂಡ ಪ್ರೇಮ ಅಂದ್ರೆ ಸಹಜವಾಗಿ ಎಲ್ಲರಿಗೂ ಅನಿಸೋದು ಹುಡುಗ ಹುಡುಗಿ ಅಂತ. ಬಟ್ ನಾನು ಏನು ನಮ್ಮ ಹುಡುಗಿ ಥರ ಏನು ನಾವು ಪ್ರೀತಿಸ್ತೀವಿ, ಆ ಹುಡುಗ ಹುಡುಗಿ ಥರ ನಾವು ಸಮಾಜನ ಅದೇ ಥರ ಪ್ರೀತಿಸ್ಬೇಕು. ನಾನು ಸಮಾಜ ನೋಡಿದಂತಹ ಮಾನವೀಯತೆ ಕ್ಷಣಗಳನ್ನು ಪ್ರೀತಿಸ್ಬೇಕು. ಅದರಿಂದ ನಾವೇನು ಕಲಿತಿರ್ತೀವಿ, ನಮ್ಮ ಕಷ್ಟ ಸುಖಗಳು, ನಮ್ಮ ನೋವುಗಳು, ಅದರ ಒಂದು ಪ್ರೀತಿಯೇ ಪ್ರೇಮದೊಲುಮೆ. ಪ್ರೇಮ ಒಲುಮೆ ಎರಡನ್ನು ಕೂಡಿಸಿ ಒಂದು ಶೀರ್ಷಿಕೆನ ಇಟ್ಟಿದ್ದಾರೆ. ಅದರ ಹಿನ್ನೆಲೆ ಯಾಕಾಗಿ ಈ ಶೀರ್ಷಿಕೆನ ಕೊಟ್ರಿ ಅಂತ ಕೇಳೋದಾದ್ರೆ? ಅದು ಬಂದ್ಬಿಟ್ಟು ಶೀರ್ಷಿಕೆ ಆಯ್ಕೆ ನಮ್ಮ ಗುರುಗಳದು. ಅವರು ನನ್ನ ನೋಡಿದಂತಹ ಏನು ಸಾಮಾಜಿಕ ಕಾರ್ಯಕ್ರಮಗಳು ಇದಿರ್ಬೋದು, ನಾನು ಪ್ರೀತಿಸುವಂತಹ ಸಮಾಜ ಇರ್ಬೋದು, ಏನು ಪ್ರೀತಿ ಮಾಡ್ತಾ ಇದ್ದೀನಿ ನಮ್ಮ ಗ್ರಾಮದ ಬಗ್ಗೆ ಇರ್ಬೋದು, ಮತ್ತೆ ನಾನು ಕೆಲವೊಂದು ಪ್ರೇಮ ಕವನಗಳನ್ನು ಸಹ ಬರಿತಾ ಇದ್ದೆ. ಅದನ್ನೆಲ್ಲ ಒಟ್ಟುಗೂಡಿಸಿ ನನ್ನ ಗುರುಗಳಾದ ಮಣ್ಣೆ ಮೋಹನ್ಜಿ ಅವರು ಪ್ರೇಮದೊಲುಮೆ ಎಂಬ ಶೀರ್ಷಿಕೆ ಕೊಟ್ಟರು ನನಗೆ. ಅದಕ್ಕೆ ಸಾಮಾಜಿಕವಾಗಿ ಒಂದು ಒಲವು ತೋರುವಂತಹ ಕೃತಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಇರುವಂತಹ 46 ಕವಿತೆಗಳ ಬಗ್ಗೆ ಹೇಳೋದಾದ್ರೆ, ಒಂದೊಂದಕ್ಕೂ ಒಂದು ವಿಭಿನ್ನ ಒಂದು ಆಯಾಮ ಕೊಟ್ಟಿದ್ದೀರಿ, ಹಲವಾರು ಸಂಗತಿಗಳನ್ನ ಪ್ರಸ್ತುತಪಡಿಸಿದ್ದೀರಿ. ಅದ್ರ ಬಗ್ಗೆ ಮಾತಾಡೋದು ಮ್ಯಾಮ್, ಅಲ್ಲಿರುವಂತಹ 46 ಕವನಗಳು ಸಹ ನನ್ನ ಒಂದು ಅನುಭವ, ನಾನು ನೋಡಿದಂತಹ ಸಮಾಜ, ನಾವು ಕಷ್ಟಪಟ್ಟಂತಹ ದಿನಗಳು, ನನ್ನ ತಾಯಿ ಮಾಡಿದಂತಹ ತ್ಯಾಗ, ಅಂತಹದೆಲ್ಲ ಸೇರಿಸಿ ಒಂದು 46 ಕವನಗಳನ್ನು ಒಟ್ಟುಗೂಡಿಸಿ ಮಾಡಿದ್ವಿ ಪ್ರೇಮದೊಲುಮೆ. ಈ ಪ್ರೇಮದೊಲುಮೆ ಕೃತಿ ಬರೆಯೋದಕ್ಕೆ ಶುರು ಮಾಡಿದ್ ಯಾವಾಗ? ನೀವು ಬರಿಬೇಕು, ಪುಸ್ತಕ ಬರಿಬೇಕು ಅನ್ಕೊಂಡಿದ್ ಯಾವಾಗ? ನಮ್ಮ ಪುಸ್ತಕ ಬರೀಬೇಕು ಅಂತ ನನ್ನ ಆಶಯ ಇರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ನನ್ನ ಕವನಗಳನ್ನು ಬರೆತಾ ಇದ್ದೆ. ಕವನಗಳು ಬರಿತಾ ಒಟ್ಟುಗೂಡಿಸಿ ನಮ್ಮ ಗುರುಗಳಾದ ಮಣ್ಣೆ ಮೋಹನ್ಜಿ ಹೇಳಿದ್ರು, ಇಲ್ಲ ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡಬೇಕು, ನೀನಿಂದ ಒಂದು ಪುಸ್ತಕ ಬರಲೇಬೇಕು ಅಂತ ನನಗೆಲ್ಲ ಪ್ರೋತ್ಸಾಹ ಮಾಡಿದ್ದಕ್ಕೆ ಈ ಪ್ರೇಮದೊಲುಮೆ ನನ್ನ ಕೃತಿಯಾಗಿತ್ತು. ಸರ್, ನೀವು ಮೂಲತಃ ಅಂದ್ರೆ ಒಂದು ಕೃಷಿಕ ಕುಟುಂಬದಿಂದ ಬಂದವರಾಗಿ ನೀವು ಗ್ರಾಮೀಣ ಭಾಗದವರು ಅಂತ ಹೇಳೋದಾದ್ರೂ ಕೂಡ ನೀವು ಓದಿದ್ದು ಇಂಜಿನಿಯರಿಂಗ್, ಮತ್ತೆ ವೃತ್ತಿಯಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಸಾಹಿತ್ಯದಲ್ಲಿ ಒಲವು ಹೇಗೆ ಅಂತ ಕೇಳೋದಾದ್ರೆ? ಮ್ಯಾಮ್, ನನ್ನ ಸಾಹಿತ್ಯ ಒಳ್ದಿದ್ದು ಅಂದ್ರೆ ನಾವೆಲ್ಲ ಬೆಳೆದಿದ್ದೆಲ್ಲ ಹಳ್ಳಿಗಳಲ್ಲಿ, ಹಳ್ಳಿ ವಾತಾವರಣದಲ್ಲಿ. ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು, 1 to 10th ವರೆಗೂ ಕನ್ನಡ ಮಾಧ್ಯಮದಲ್ಲಿ.
ಅದಕ್ಕಿಂತ ನಾನು ಕನ್ನಡ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದೆ ನಾನು ಕನ್ನಡದಲ್ಲಿ 96. ಬೇರೆ ಸಬ್ಜೆಕ್ಟ್ಗಳು ಎಲ್ಲ ಹೋಲಿಸ್ಕೊಂಡ್ರೆ ನಾನು ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು ಕನ್ನಡದಲ್ಲಿ. ಆದರೂ ನಮ್ಮ ಕುಟುಂಬದ ಪರಿಸ್ಥಿತಿಯಿಂದ ಏನು ಮಾಡಿದ್ರು, ಮನೆಯಲ್ಲೆಲ್ಲ ಮಾರ್ಗದರ್ಶನ ಮಾಡಿ, ಇಲ್ಲ ನೀನು ಕೆಲ್ಸಕ್ಕೆ ಹೋಗ್ಬೇಕು, ನೀನು ಐ ಟಿ ಐ ಮಾಡು ಅಂತ ಹೇಳಿದಾಗ ಐ ಟಿ ಐ ಮಾಡಿ ನಾನು ಗಂಚುಗಳು ಬಂಡೆ ಮಠದಲ್ಲಿ ಮುಗಿಸ್ದೆ. ಅದಾದಮೇಲೆ ನನಗೊಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಅಲ್ಲಿರೋ ವಾತಾವರಣ ನನಗೆ ಮತ್ತಷ್ಟು ಪ್ರೇರಣೆ ನೀಡ್ತು. ನಾವೇ ನನ್ನ ಸ್ವಯಂ ಪ್ರೇರಣೆ ಪಡ್ಕೊಂಡು, ಇಲ್ಲ ನಾನು ಡಿಪ್ಲೊಮಾ ಮಾಡಬೇಕು ಅಂತ ಮುಂದಕ್ಕೆ ಶ್ರೀದೇವಿ ಪಾಲಿಟೆಕ್ನಿಕ್ ತುಮಕೂರಲ್ಲಿ, ಅಲ್ಲಿ ನಾನು ಪಾಲಿಟೆಕ್ನಿಕ್ ಡಿಪ್ಲೊಮಾ ಮುಗಿಸ್ದೆ. ಅದಾದ ನಂತರ ಮತ್ತೆ ಒಂದು ಅಂತಾರಾಷ್ಟ್ರೀಯ ಒಂದು ಕಂಪ್ನಿಲಿ ABB ಕಂಪ್ನಿಲಿ ವರ್ಕ್ ಮಾಡ್ಕೊತ ಇನ್ನು ಅಲ್ಲಿ ಮತ್ತಷ್ಟು ಏನೇನು ಕಳೆದ ಕಂಪ್ನಿಗಿಂತ ಮತ್ತಷ್ಟು ಪ್ರೇರಣೆಯಾಗಿ ಅಲ್ಲಿರುವಂತಹ ಟೀಮ್ ಲೀಡರ್ಗಳು, ಇಂಜಿನಿಯರ್ಗಳು ಎಲ್ಲ ನೋಡಿ, ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಂಜಿನಿಯರಿಂಗ್ CET ಎಕ್ಸಾಮ್ ಬರೆದು ಇಂಜಿನಿಯರ್ ಆಚಾರ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ನಾನು ಇಂಜಿನಿಯರಿಂಗ್ ಪದವಿ ಮುಗಿಸಿದೆ. ಅದಾದ ನಂತರ ಸಾಹಿತ್ಯಗಳು ಎಷ್ಟೊಂದು ನನಗೆ ಕಷ್ಟದ ನೋವುಗಳು, ಒಂದು ಸಬ್ಜೆಕ್ಟ್ಗಳೆಲ್ಲ ಫೇಲ್ ಆಗ್ತಿದ್ವು. ಹಾಗಾಗಿ ನಂಗೆ ಮಾರ್ಗದರ್ಶನ ಸಿಗ್ತಿಲ್ಲ, ನನಗೆ ಪ್ರೇರಣೆ ಸಿಗ್ತಿದೆ ಬುಕ್ಕಿಂದ. ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕಗಳಿಂದ ನಾನು ಪ್ರೇರಣೆ ಪಡ್ಕೊತಾ ಇದ್ದೆ. ಅಲ್ಲಿರುವಂತಹ ಅಲ್ಲಿ ಕೊಡುವಂತಹ ಅಕ್ಷರಗಳ ಒಂದು ಉದಾಹರಣೆಗಳು ನಾನು ತುಂಬ ಪ್ರೇರಣೆ ಪಡ್ಕೊಂಡೆ. ಇಲ್ಲ, ಏನಾದರೂ ಸಾಧನೆ ಮಾಡ್ಬೋದು, ಇವತ್ತು ಫೇಲ್ ಆದರೂ ಪರವಾಗಿಲ್ಲ, ನಾಳೆ ಮತ್ತೊಂದು ದಿನ ನಾವು ಪಾಸ್ ಆಗ್ಬೋದು ಅಂತ. ಎಷ್ಟೋ ಒಂದು ಪ್ರತಿ ಸೆಮ್ಮಲ್ಲೂ ನಾನು ಫೇಲ್ ಆಗ್ತಾ ಇದ್ದಾಗ ನನಗೆ ಸಿಗ್ತಿದ್ದೆ ಪ್ರೇರಣೆಯಾಗಿ ಸ್ವಾಮಿ ವಿವೇಕಾನಂದರ ಪುಸ್ತಕಗಳು. ಹಾಗಾಗಿ ಅದರಿಂದ ಓದ್ತಾ ಸಾಹಿತಿಗಳನ್ನ ಪುಸ್ತಕಗಳು ಓದ್ತಾ, ಸುಧಾಮೂರ್ತಿಯವರು, ಅದ್ರ ಜೊತೆಗೆ ತೇಜಸ್ವಿ ಅವರ ಪುಸ್ತಕಗಳು ನನಗೆ ತುಂಬ ಪರಿಸರಕ್ಕೆ, ನಮ್ಮ ಸರಳದ ಜೀವನಕ್ಕೆ ಅಳವಡಿಸ್ಕೊಳೋಕೆ ತುಂಬ ಪ್ರೇರಣೆ ನೀಡಿದ್ದು ನನಗೆ ತೇಜಸ್ವಿ ಅವರ ಪುಸ್ತಕಗಳು. ಅವರ ಬದುಕಿನ ಪಯಣಗಳು ಓದಿದಾಗ ಮತ್ತೆ ತುಂಬ ನನಗೆ ಪ್ರೇರಣೆ ಪಡ್ಕೊಂಡು, ಅದ್ರ ಜೊತೆಗೆ SL ಭೈರಪ್ಪ ಅವರ ಪುಸ್ತಕಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರದ್ದು ಏನು ಗೃಹಭಂಗ ಒಂದು ಕಾದಂಬರಿ ಇದೆ, ನಿಜಂತೂ ಅದಂತೂ ನನ್ನ ಮನಸ್ಥಿತಿ, ನಮ್ಮ ಕುಟುಂಬದ ವ್ಯವಸ್ಥೆ, ನನ್ನಲ್ಲಿರುವಂತಹ ನಮ್ಮಮ್ಮ ಪಟ್ಟಂತ ಕಷ್ಟ, ಅಲ್ಲಿ ಬರುವಂತಹ ನಂಜಮ್ಮ ಒಂದು ಪಾತ್ರ ನಮ್ಮ ಅಮ್ಮನೇ ಅನ್ಸ್ಬಿಡ್ತು. ಆ ಸುತ್ತಮುತ್ತಲಿರುವಂತಹ ಒಂದು ಪಾತ್ರಗಳು ಕಾದಂಬರಿಯಲ್ಲಿ ನಮ್ಮೂರಲ್ಲಿ ನಡೆದಂತಹ ಘಟನೆಗಳ ತರ ಅನಿಸ್ತು, ನನಗೆ ತುಂಬಾ ಹತ್ತಿರವಾಗ್ತು. ಅಂತಹ ಕಾದಂಬರಿ ಎಷ್ಟೊಂದು ಅವರ ಒಂದು ಕಾವಲು ಆಗಿರ್ಬೋದು, ವಂಶವೃಕ್ಷ ಆಗಿರ್ಬೋದು, ಅವರೆಲ್ಲ ಪುಸ್ತಕ ಓದ್ತಾ ನನಗೆ ಪ್ರೇರಣೆ ಸಿಕ್ತು. ಅದ್ರ ಜೊತೆಗೆ ಓದ್ತಾ ಏನಾದ್ರು ಒಂದು ಮಾಡ್ಲೇಬೇಕು ಅಂದಾಗ ಬರವಣಿಗೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸ್ವಲ್ಪನೇ ತೋಚಿದನ್ನು ಗೀಚುತ್ತಾ ಆಯ್ತಾ ಸ್ವಲ್ಪ ಒಂದು ಈ ಬರವಣಿಗೆ ಸ್ಟಾರ್ಟ್ ಆಯ್ತು. ಸೊ ನಿಮ್ಮ ಶೈಕ್ಷಣಿಕ ಓದಿನ ಜೊತೆಗೆ ಒಂದಷ್ಟು ಅನುಭವಗಳು ಓದುವ ಮೂಲಕನೂ ಕೂಡ ನಿಮ್ಮ ಬರವಣಿಗೆಯನ್ನ ಆರಂಭಿಸಿದ್ರಿ. ಹೌದೌದು. ಬರವಣಿಗೆ ಆರಂಭಿಸಿದಾಗ ಕವನ ಬರೀಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಕವನ ನಾನು ಕವನ ಬುಕ್ಗಳೆಲ್ಲ ಓದ್ತಾ ಇದ್ದೆ, ಬೇರೆ ಪುಸ್ತಕಗಳೆಲ್ಲ ಓದ್ತಾ ಇದ್ದೆ. ಇಲ್ಲ, ನನ್ನ ಕವಿ ಇರ್ಬೋದು ನನ್ನಲ್ಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ನೇಹಿತರ ಇರ್ಬೋದು, ನಮ್ಮ ಕುಟುಂಬಸ್ಥರ ಇರ್ಬೋದು, ನಮ್ಮ ಅಕ್ಕಪಕ್ಕದ ಇಲ್ಲ ಏನಾದ್ರು ಬರೀತ್ಯಾ, ಇಲ್ಲ ಏನಾದ್ರು ಮಾಡ್ತೀಯಾ ಅಂತ ಹೇಳಿದಾಗ ಪ್ರೇರಣೆ ಪಡ್ಕೊಂತು. ಹಾಗಾಗಿ ಮುಂದುವರಿಸ್ದೆ. ಅದಾದ್ಮೇಲೆ ನನಗೆ ಏನು ಮಣ್ಣೆ ಮೋಹನ್ ಗುರುಗಳು ನಂಗೆ ಆ ಟೈಮಲ್ಲಿ ಸಿಕ್ಕಿದಾಗ ನೆನ್ಮಂಗಲದಲ್ಲಿ ಫಸ್ಟ್ ಟೈಮ್ ಸಾಹಿತಿಗಳನ್ನು ಮೀಟ್ ಮಾಡಿದೆ ಮಣ್ಣೆ ಮೋಹನ್ ಸರ್ನ. ಅವರಿಲ್ಲ, ನೀನು ಬರೀತ್ಯಾ, ನನ್ನ ಪತ್ರಿಕೆಗಳಲ್ಲಿ ನಾನು ಪ್ರಕಟಿಸ್ತೀನಿ, ನೀನು ಬರೀ ಅಂತ ಹೇಳಿದಾಗ ಅವ್ರಿಗೊಂದು ಕವನ ಮಾನವೀಯತೆ ಧರ್ಮಕ್ಕೆ ಫಸ್ಟ್ ಒಂದು ಕವನನ ಅವ್ರು ಕಳಿಸ್ಕೊಟ್ಟೆ. ಅವಾಗ ನಿಜ ತುಂಬಾ ಖುಷಿ ಆಯ್ತು. ಪೇಪರಲ್ಲಿ ನನ್ನ ಒಂದು ಹೆಸರು, ಒಂದು ಫೋಟೋ, ಊರಲ್ಲೆಲ್ಲ ನನ್ನ ಬಗ್ಗೆ ಏನು ಫೋಟೋದಲ್ಲಿ ಬಂದಿದ್ಯಾ, ಪೇಪರಲ್ಲಿ ಬಂದಿದ್ಯಾ ಅಂತ ತುಂಬಾ ಇದ್ ಮಾಡಿದ್ರು, ಉತ್ಸಾಹ ತುಂಬಿದ್ರು. ಹೌದಲ್ವಾ, ಇನ್ನ ಏನಾದ್ರು ಮಾಡೋಣ, ಇನ್ನ ಬರೆಯೋಣ ಅಂತ ಅಲ್ಲಿಂದ ನಾನು ತುಂಬಾ ಉತ್ಸಾಹದಿಂದ ಬರವಣಿಗೆ ಸ್ಟಾರ್ಟ್ ಮಾಡ್ತೀನಿ. ಪ್ರೇಮದೊಲುಮೆ ಹುಟ್ಕೊಳ್ಳುವಾಗ್ಲೂ ಕೂಡ ಅಲ್ಲಿ ಎಲ್ಲಾ ವಿಷಯಗಳನ್ನ ನೀವು ಅದರಲ್ಲಿ ಪ್ರಸ್ತುತಪಡಿಸ್ತೀರಾ. ಸೊ ನಿಮ್ಮ ಗ್ರಾಮ ಕೂಡ ನಿಮ್ಗೆ ಒಂದೊಂಥರ ಬೆಂಬಲ ತೋರಿದೆ ಅಂತ ಹೇಳ್ಬೋದು. ಅದರಲ್ಲಿ ಸಾಕಷ್ಟು ವಿಷಯಗಳಿದೆ ಸರ್. ಇವಾಗ ಒಂದು ಶಾಲೆನ ಅಭಿವೃದ್ಧಿ ಪಡಿಸೋದಕ್ಕೆ ನೀವು ಶ್ರಮಿಸಿದೀರಾ ಅಂತಾನು ತಿಳಿಸಿದೀರಾ. ಸೊ ಈ ತರ ಒಂದು ಆಯಾಮ ಹೇಗೆ ಅಂದ್ರೆ, ಕವನ ಬರಿತಾ ಒಂದು ಪುಸ್ತಕ ಬರೀಬೇಕು ಅನ್ಕೊಂಡಿದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಹುಟ್ಕೊಂಡಿದ್ದೀವಿ? ಮ್ಯಾಮ್, ಅದು ನನ್ನ ಗ್ರಾಮದ ಬಗ್ಗೆ ತುಂಬಾ ಅಭಿಮಾನ ಇತ್ತು. ಅಲ್ಲಿ ಫಸ್ಟ್ ಅಂತ ಕಷ್ಟಗಳು, ನನಗೆ ಒಂದು ಟೈಮಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ, ನಾನು ಫೈನಲ್ ಇಯರ್ ಇದ್ದಾಗ ಅಲ್ಲಿ ಏನು ಮಾಡಿದ್ರು ಅಂದರೆ, ಸ್ಟೇಷನ್ಗೆ ಯಾವ ಊರಿಂದ ಬಂದಿ ಅಂತ ಕೇಳಿದ, ಹುರುಳಿಹಳ್ಳಿಯಿಂದ ಬಂದಿ ಅಂತ ಹೇಳಿದಾಗ, ಅವ್ರು ನಮ್ಮೂರಲ್ಲಿ ಸ್ವಲ್ಪ ಏನು ಒಂದು ರಾಬರಿ ಕೇಸ್ಗಳು ವ್ಯಕ್ತಿಗಳು ಜಾಸ್ತಿ ಇದ್ದಾಗ ಅಂತಹ ಅಲ್ಲಿ ಅವರು ನಿಮ್ಮೂರಿಂದ ಬಂದಿದೆ, ನಿಂದೇನೆ ಕೇಸ್ ಇರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡ್ದು. ಅವತ್ತೇ ಅನ್ಕೊಂಡೆ, ಯಾರೋ ಮಾಡಿದ ಒಂದು ತಪ್ಪು, ಯಾರೋ ವ್ಯಕ್ತಿ ಮಾಡಿದ ಒಂದು ತಪ್ಪು, ಎಲ್ಲಾರನ್ನೂ ಸೇರಿಸಿ ನನ್ನನ್ನು ಸೇರಿಸಿ ಇದು ಮಾಡ್ತಿದ್ದೀರಲ್ಲ, ನಾನು ಒಳ್ಳೆ ವ್ಯಕ್ತಿ ಆಗಿದ್ರು ನನ್ನನ್ನು ಪೊಲೀಸ್ನವರು ಸ್ಟೇಷನಲ್ಲಿ ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಏನೋ ಬದಲಾವಣೆ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮುಂದೆ ಜಾಗ್ತೆ. ಅವಾಗ
ನನ್ನ ಆ ಟೈಮಲ್ಲಿ ನಮ್ಮ ಊರಲ್ಲಿ ಒಂದು SLCಲಿ ಒಂದು 5-6 ಜನ ಪ್ರತಿ ವರ್ಷ ಶಾಲೆಗಳು ಬಿಡ್ತಿದ್ರು, ಕಾಲೇಜ್ಗಳು ಬಿಡ್ತಿದ್ರು. ಅವ್ರಿಗೆ ಶಿಕ್ಷಣದ ಜಾಗೃತಿ ಗೊತ್ತಿಲ್ಲ. ಅದಕ್ಕಿಂತ ಇದಾಗಿ ಅವ್ರಿಗೆ ಆತ್ಮವಿಶ್ವಾಸ ತುಂಬಾ ಕಡಿಮೆ ಇತ್ತು. ನನ್ನ ಸ್ನೇಹಿತಂದ ಶ್ರೀಧರ್ ಅಂತ ಒಳ್ಳೆ ನಮ್ಮೂರನೇ ಒಬ್ಬ ಯುವಕ. ಅವ್ರ ಹತ್ರ ಹೇಳ್ದೆ, ಇವಾಗ ಈ ತರ ಕಾರ್ಯಕ್ರಮ ಮಾಡೋಣ ಊರಲ್ಲಿ. ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ, ಡಿಗ್ರಿ ತಗೊಂಡು. ಅವರು ಇಂಜಿನಿಯರ್, ಇವಾಗ KMF ವರ್ಕ್ ಮಾಡ್ತಿದ್ದಾರೆ. ನನ್ನ ಮನದಾಳದ ಮಾತನ್ನ ಹೇಳ್ದಾಗ, ಹೌದು ಈ ತರ ಆಗ್ತಿದೆ ಊರಲ್ಲಿ, ಏನೋ ಒಂದು ಬದಲಾವಣೆ ತಗೊಂಬರ್ಬೇಕು ಅಂತ ಹೇಳಿದಾಗ ಅಲ್ಲಿ ಸ್ಟಾರ್ಟ್ ಆಯ್ತು. ನಾನು ಅನ್ಕೊಂಡು ಮಾತಾಡಿದಾಗ ಜಯಂತಿಗಳು ಏನಾದ್ರು ಮಾಡೋಣ ಅನ್ಕೊಂಡೆ. ನಮ್ಮ ಗೆಳೆಯ ಹೇಳ್ದ, ಇಲ್ಲ ಜಯಂತಿಗಳೆಲ್ಲ ಇವಾಗ ಜಾತೀಯತೆ ಇದಾಗ್ಬಿಟ್ಟಿದೆ, ಎಲ್ಲಾ ಜಾತಿಯರು ಒಂದೊಂದು ಜಯಂತಿ ಮಾಡ್ತಿದೆ. ಅವ್ರ ಜಾತೀಯತೆ ಮಾಡಿದ್ರು ಅಲ್ಲಿಂದ ಇವಾಗ ಒಂದು ಎಕ್ಸಾಂಪಲ್ ಕೆಂಪೇಗೌಡ ಜಯಂತಿ ಮಾಡ್ತಿದೀವಿ ಅನ್ಕೊಂಡಾಗ ಒಂದೇ ಜಾತಿಯ ಸೀಮಿತವಾಗಿ ಬರ್ತಿರ್ತಾರೆ. ಮತ್ತೆ ಅವರ ಕೆಂಪೇಗೌಡ ಅವರ ದೂರದೃಷ್ಟಿ ಯಾರ ಹತ್ರ ಇರಲ್ಲ. ನಾವು ಏನು ಜಯಂತಿ ಮಾಡ್ಬೇಕು ಅಂತ ಇದ್ ಮಾಡ್ಕೊಂಡಾಗ ನಾವೊಂದು ಜಾತಿ ಸೀಮಿತ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರ ಜಯಂತಿ ತಗೊಂಡ್ವಿ. ಅಲ್ಲಿ ಎಲ್ಲಾ ಜಾತಿಯರು ಸೇರ್ತಾರೆ ಅಂತ ಹೇಳ್ಬಿಟ್ಟು ನಂಗೊಂದು ಪಕ್ವವಾಗಿ ಈ ತರ ಸ್ಮಾಲ್ ಆಗಿ ಚಿಕ್ಕ ಸ್ಕೂಲ್ ಹತ್ರ ಒಂದು ಸ್ಟೇಜ್ ಹಾಕಿ ಅಲ್ಲಿ ಸ್ಟಾರ್ಟಿಂಗು ಒಂದು ನಿವೃತ್ತಿ ಸೈನಿಕರನ್ನ ಮತ್ತೆ ಆತರ ಒಂದು ಸಾಧಕರನ್ನ ಕರೆಸಿ ಮಾತಾಡಿಸಿ, ಅವಾಗ ಒಂದು 20 ಜನ ಬಂದಿದ್ರು ಮಾತ್ರ ನಮ್ಮೂರಿ ಗ್ರಾಮದಲ್ಲಿ. ಕಾರ್ಯಕ್ರಮ ಆದ್ಮೇಲೆ ತುಂಬಾ ನನಗೆ ಮಾಡಿದ್ರು. ನನ್ನೇ ಏನಂದ್ರು, ವಿವೇಕಾನಂದ ಸ್ಟಾರ್ಟ್ ಮಾಡಿದ್ರು. ನಂಗಿದ ತುಂಬಾ ಖುಷಿ ಆಗದ್, ನನ್ನ ಪ್ರೇರಣೆ ಹೆಸರನ್ನ ನನ್ ಜನ ಕರಿತಾ ಇದಾರೆ ಅಂತ. ಆಮೇಲೆ ಎಷ್ಟೊಂದು ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು, ಅಲ್ಲಿ ಮಾತು ಕೇಳ್ತಾ ಇದ್ದಿಲ್ಲ, ನಾನೇನು ಮಾಡಬೇಕು ಊರಲ್ಲಿ, ಓದ್ಬೇಕು ಚೆನ್ನಾಗಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಸಣ್ಣ ಪುಟ್ಟದ ಸ್ಟಾರ್ಟ್ ಆಗಿ ಇವತ್ತು ಕಳೆದ ಈ ವರ್ಷನೇ ಜನವರಿ ತಿಂಗಳು ಮಾಡಿದ್ವಿ ಕಾರ್ಯಕ್ರಮ. ಅಲ್ಲಿ ನಮ್ಮೂರ ಹೈಯೆಸ್ಟ್ ಮಾಡ್ತಾ ಇದ್ದವರಿಗೆ ನಮ್ಮೂರ ರತ್ನ. ಹಾಗೆ ನಮ್ಮೂರಲ್ಲಿ ಕಾರ್ಯಕ್ರಮಗಳಿಗೆ ಯುವಕರು ಏನ್ ಸಮಯ ಕೊಡ್ತಾರೆ ಅಂತ ವ್ಯಕ್ತಿಗಳಿಗೆ, ಯುವಕರಿಗೆ ಅವ್ರನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೂರ ಯುವ ರತ್ನ. ಮತ್ತೆ ನಮ್ಮ ಗ್ರಾಮದಲ್ಲಿ ಶಾಲೆಯಲ್ಲಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಂತ ಶಿಕ್ಷಕರು, ಅವ್ರಿಗೆ ನಾವು ಇನ್ನೂ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೂರ ಸೇವಾರತ್ನ ಅಂತ ಹೇಳ್ಬಿಟ್ಟು ಕೊಟ್ವಿ. ಹಾಗೆ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಆಶಾ ಕಾರ್ಯಕರ್ತೆಯರನ್ನ ಅವ್ರು ಕೋವಿಡ್ ಟೈಮಲ್ಲಿ ತುಂಬಾ ಕಷ್ಟಪಟ್ಟರು ನಮ್ಮ ಊರಿನ ಜನಕ್ಕೋಸ್ಕರ. ಅವ್ರಿಗೆ ಏನಾದ್ರು ಒಂದು ಪ್ರೇರಣೆ ಮಾಡಬೇಕು ಮತ್ತು ಇತ್ತಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮೂರ ಸೇವಾರತ್ನ ಕೊಟ್ವಿ. ಹಾಗೆ ನನಗೆ ಅಬ್ದುಲ್ ಕಲಾಂ ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ, ನಿಮ್ಗೆ ಪತ್ರಕರ್ತರು ಕೇಳಿದಾಗ ನಿಮ್ಗೆ ಯಾವಾಗ ತುಂಬಾ ಖುಷಿ ಆಯಿತು ಅಂತ ಕೇಳಿದಾಗ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ. ಅವರು ಅಬ್ದುಲ್ ಕಲಾಂ ಹೇಳ್ತಾರೆ, ನನಗೆ ಪತ್ರಕರ್ತರು ಅನ್ಕೊಂಡಿರ್ತಾರೆ ನಾನು ರಾಷ್ಟ್ರಪತಿ ಆದಾಗ ಹೇಳ್ದಾಗ ಅನ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವರು ಅಬ್ದುಲ್ ಕಲಾಂ ಹೇಳ್ತಾರೆ, ಇಲ್ಲ ನಾನು ಮೂರಲ್ಲಿ ನನ್ಗೆ ಸನ್ಮಾನ ಮಾಡಿದಾಗ ರಾಷ್ಟ್ರಪತಿ ಆದಾದ್ಮೇಲೆ ನನ್ನ ಊರಿಗೆ ಹೋದಾಗ ಅಲ್ಲಿ ಅಂತ ಕೊಟ್ಟಂತ ಗೌರವ ನನಗೆ ತುಂಬಾ ಖುಷಿ ಕೊಡ್ತು ಅಂತ. ಹೌದಲ್ವಾ ಅಂತ ಹೇಳ್ಬಿಟ್ಟು ಅದು ನಂಗೆ ಪ್ರೇರಣೆ ಸಿಕ್ತಾಗ ನಮ್ಮೂರ ಯುವ ಏನು ಹಿರಿಯರು ಇರ್ತಾರೆ, ಹೌದಲ್ವಾ ನಮ್ಮೂರ ಹಿರಿಯರಿಗೆ ನಾವು ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೂ ಆಸೆ ಇರುತ್ತೆ. ನಮ್ಮೂರಲ್ಲಿ ಒಂದು ವೇದಿಕೆ ಮೇಲೆ ಕೂತ್ಕೊಂಡಾಗ ಅವ್ರ ಲೈಫ್ ಲಾಂಗ್ ನೆನ್ಸ್ಕೊಂತಾರೆ, ತುಂಬಾ ಊರಿಗೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ನಮ್ಗೆ ಇವಾಗೆಲ್ಲ ಎಲ್ಲಾನು ಹೇಗೆ ಎಲ್ಲ ಕೈಗೆ ಚೆನ್ನಾಗಿ ಸಿಗ್ತಿದೆ ಮ್ಯಾಮ್. ಇವಾಗ ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಆಗ್ಬೋದು, ಆಹಾರ ಇರ್ಬೋದು, ಬಟ್ಟೆ ಇರ್ಬೋದೆಲ್ಲ. ಅವರು 50-60 ವರ್ಷದ ಹಿಂದೆ ಹೋದಾಗ ಅವ್ರಿಗೆ ಬೆಳಕಿಲ್ಲ, ಊಟ ಇಲ್ಲ, ಆದ್ರೂ ನಮ್ಮ ಜೀವನದಲ್ಲಿ ಉತ್ಸಾಹದಿಂದ ಬದುಕಬೇಕು ಅಂತೇಳಿ ಛಲದಿಂದ ಬದುಕಿ ಇನ್ನು 60 ವರ್ಷ ಪೂರೈಸಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮೂರ ಹಿರಿಯರಿಗೆ ಗೌರವ ಸಮರ್ಪಣೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸರ್, ಇಷ್ಟೆಲ್ಲ ಒಂದು ಇನಿಷಿಯೇಟಿವ್ ತಗೊಂಡು ಅಂದ್ರೆ ಒಂದು ಸ್ಪೇಸ್ ನ ಕೊಟ್ಟಿದ್ದೀರಾ ಗೌರವ ಸೂಚಕವಾಗಿ ಹಿರಿಯರಿಗೆ ಕೂಡ ಅಂತ ಹೇಳಿ, ಮತ್ತೆ ಒಂದಷ್ಟು ಇನ್ಸ್ಪೈರಿಂಗ್ ಅಬ್ದುಲ್ ಕಲಾಂ ಅವ್ರದ್ದು ತಂದ್ರಿ. ಸೊ ನಿಮ್ಮ ಪರ್ಸನಲ್ ಆಗಿ ಪರ್ಸನಲ್ ಲೈಫ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಪ್ರಮುಖವಾಗಿ ಇನ್ಸ್ಪೈರಿಂಗ್ ಆಗುವಂತ ವ್ಯಕ್ತಿ ಯಾರು? ಮ್ಯಾಮ್ ನಮ್ಮ ತಾಯಿನೇ ಮ್ಯಾಮ್. ಅದಕ್ಕೆಲ್ಲ ನಮ್ಮ ತಾಯಿ ತುಂಬಾ ಕಷ್ಟಪಟ್ರು ನಮ್ಮನ್ನೆಲ್ಲ. ಅವ್ರು ಬೆಳಗಿದ್ದೆ ಅವ್ರು ನೋಡಿದಾಗೆ ನನಗೆ ಪ್ರೇರಣೆ, ಅದರಿಂದಲೇ ನಮ್ಮ ತಾಯಿಯಿಂದನೇ ನನಗೆ ಪ್ರೇರಣೆ ಆಗಿತ್ತು ಮ್ಯಾಮ್. ಮತ್ತೆ ಊರಲ್ಲಿ ನಮಗೆ ಏನೇ ಕಾರ್ಯಕ್ರಮ ಹೋದಾಗ ಮಾಡಬೇಕಾದ್ರೆ ಒಂದು ಚುನಾವಣೆ ಸಮಯ ಬಂದಾಗ ನಾನು ಅತಿ ಹೆಚ್ಚು ಬಯಸ್ಕೊಂಡಿದ್ದು ನಮ್ಮ ತಾಯಿಯಿಂದ. ನಮ್ಮ ತಾಯಿ ಹೇಳ್ತಾ ಇರ್ತಾರೆ, ನಿಮ್ಗೆ ಯಾಕೆ ಬೇಕು ಊರು ಸುಬ್ರಿ ಬಿಟ್ಬಿಟ್ಟು ಬೇರೆ ಏನೇ ಕೆಲಸ ಮಾಡು ಅಂತ ಹೇಳೋರು. ನಾನು ನಮ್ಮ ತಾಯಿಗೆ ಹೇಳ್ತಿದ್ದೆ, ಇಲ್ಲ ನಾನು ಇಷ್ಟ ತರ ಮಾಡಿದೀನಿ, ಅಟ್ಲೀಸ್ಟ್ ನಮ್ಮ ಊರಿನ ಮಕ್ಳು ಆ ತರ ಕಷ್ಟಪಡಬಾರ್ದು. ಮತ್ತೆ ಚುನಾವಣೆ ಬಂದಾಗ ಅಷ್ಟೇ, ಅಲ್ಲಿರುವಂತಹ ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು, ಮತ್ತೊಬ್ಬರು ಬೇರೆ ಇದರಿಂದಾಗ ಚುನಾವಣಾ ಸಮಯದಲ್ಲಿ ದುಡ್ಡು ತಗೊಂಡು ಓಟ್ ಹಾಕ್ತಿದ್ರು. ಅದನ್ನೆಲ್ಲ ಮನೆ ಅಪ್ಪೋದ್ ಬೇಡ, ನಾನು ಬದ್ದಾಗೋಣ, ಊರಿಗೆ ಬದ್ದಾಗೋಣ ಬೇಡ, ಫಸ್ಟ್ ನಮ್ಮ ಮನೆ ನಾವು ಬದ್ದಾಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ತುಂಬಾ ಭಯರು. ಅವರು ಏನ್ ಮಾಡೋರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ವೀಕಾರ ಮಾಡ್ತಾರೆ, ಅವ್ರು ಚೆನ್ನಾಗಿದ್ದಾರೆ, ನಾವು ಬಡವರು ಇದ್ದೀವಿ, ನಾವ್ಯಾಕೆ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅವತ್ತೇನಾದ್ರು ನಾನು ಏನಾದ್ರು ತಗೊಂಡು ನಮ್ಮ ಅಮ್ಮನಿಗೆ ನಾ ಇದು ಮಾಡ್ಕೊಂಡು ಇವತ್ತು ಈ ಸ್ಥಾನಕ್ಕೆ ನಾವು ಬರ್ತಿರ್ಲಿ, ಈ ತರ ಮಾತಾಡಕ್ಕೆ ನಂಗೆ ಧೈರ್ಯ ಬರ್ತಿರ್ಲಿಲ್ಲ. ಹಾಗಾಗಿ ನಮ್ಮ ತಾಯಿ ತುಂಬಾ ಸ್ಟ್ರಗಲ್ ಪಟ್ಟಿದ್ರು ನಮಗೋಸ್ಕರ. ಅದೇ ತುಂಬಾ ಪ್ರೇರಣೆ ಮ್ಯಾಮ್.
ಈಗ ಹೇಗಿದೆ ಅವರ ಈ ಒಂದು ಕೃತಿಯನ್ನ ತಂದಿದ್ದೀರಾ, ಅವರ ಎಕ್ಸ್ಪ್ರೆಷನ್ ಅಥವಾ ಅವರಿಂದ ಹೇಗಿತ್ತು ಅಭಿಪ್ರಾಯ ಹೇಗೆ? ತುಂಬಾ ಖುಷಿ ಪಟ್ರು. ಹೌದಲ್ವಾ, ನಮ್ಮ ಇಂಥ ಬಡತನದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲ, ನಮ್ಮ ಹಳ್ಳಿ ತರ ಯಾರು ಇಲ್ಲ, ಈ ತರ ಮಾಡಿದ್ಯಾ, ತುಂಬಾ ಖುಷಿ ಪಡ್ತಾರೆ ಮ್ಯಾಮ್ ಅವರು. ನನ್ ಮುಂದೆ ಖುಷಿ ಪಡೋದು ಬೇರೆ ಹತ್ರ ಹೇಳ್ಕಂತೆ, ನನ್ಗಿನ್ನ ಬೈತಾರೆ. ನೀನ್ ಯಾವಾಗ ಟೈಮ್ ಕೊಡಲ್ಲ, ಯಾವಾಗ ಪುಸ್ತಕ ಓದ್ತಿರ್ತೀಯ ಮನೇಲಿ. ನನ್ಗೆ ಇನ್ನೊಂದು ಹವ್ಯಾಸ ಅಂದ್ರೆ ಮ್ಯಾಮ್, ನನ್ಗೆ ಜಾಸ್ತಿ ಕೊಂಡ್ಕೊಳ್ಳೋದೇನು ವಿಷಯ ಅಂದ್ರೆ, ನನ್ಗೆ ಜಾಸ್ತಿ ಒಂದು ಬಂದಾಗ ಪುಸ್ತಕಗಳನ್ನ ಕೊಂಡ್ಕೊಳೋದು. ಹಾಗಾಗಿ ನೀನ್ ಏನು ನಮ್ಮ ಮನೇಲಿ ನನ್ನ ರೂಮಲ್ಲಿ, ನನ್ನ ರೀಡಿಂಗ್ ರೂಮಲ್ಲಿ ನಿನ್ ಸಂಪತ್ತೇ ಇದೆ ಕೊಡೋ, ನಿಂದ ಏನು ಸಂಪಾದನೆ ಮಾಡಿಲ್ಲ, ಪುಸ್ತಕಗಳೇ ಸಂಪತ್ತು ಅಂತ ಇದ್ ಮಾಡ್ತಿರ್ತಾರೆ. ಹಾಗಾಗಿ ನನ್ಗೆ ನಮ್ಮ ತಾಯಿನೇ ನನಗೆ ಪ್ರೇರಣೆ ಮ್ಯಾಮ್. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನೀವು ಪುಸ್ತಕ ಪ್ರೀತಿನ ಏನು ಯಾವಾಗ ಅದನ್ನ ಏನು ಅವಲಂಬಿಸ್ಕೊಂಡ್ರಿ ಅಂತ? ಮ್ಯಾಮ್, ನನಗೆ ಪುಸ್ತಕದ ಬಗ್ಗೆ ನನಗೆ ಅವಾಗ ಅಕಾಡೆಮಿಕ್ ಇಯರ್ ಮಾತ್ರ. ನಮ್ಮ ಹಳ್ಳಿಗಳಲ್ಲಿ ಏನು ಅಂದ್ರೆ ಪುಸ್ತಕ ಓದುವುದು, ಇಂಥ ಸಾಹಿತ್ಯಗಳ ಕೃತಿಗಳಿರ್ಬೋದು, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಇರ್ಬೋದು, ಅದೆಲ್ಲ ನನಗೆ ಸಿಕ್ಕಿಲ್ಲ ಮ್ಯಾಮ್ ಅವೆಲ್ಲ. ಯಾಕೆಂದ್ರೆ ನಮ್ಮ ಹಳ್ಳಿ ಹೊತ್ತು ಆ ಥರ ವಾತಾವರಣ ಎಲ್ಲೂ ಆ ಥರ ನಮ್ಮೂರಲ್ಲಿ ಕಲ್ಪಿಸಿಲ್ಲ. ನಮ್ಮ ಓಡಾಡೋ ರೀತಿ, ನಮ್ಮ ಕುಟುಂಬಸ್ಥರಾಗಿರ್ಬೋದು, ನಾವು ನೋಡುವ ಇದಾಗಿರ್ಬೋದು, ಆ ಥರ ವಾತಾವರಣ ಯಾರೂ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಾನು ಸಣ್ಣ ಪುಟ್ಟ ಪೇಪರ್ ಓದ್ತಾ ಇದ್ದೆ. ಹಾಗೆ ನಂಗೆ ಸಾಹಿತ್ಯ ಅಷ್ಟೊಂದು ಒಲವಿಲ್ಲ. ನನ್ಗೆ ನಿಜ ಹೇಳ್ಬೇಕು ಅಂದ್ರೆ, ನನಗೆ 10th ವರೆಗೂ ಕವನ ಸಂಕಲನ ಅಂದ್ರೆ ಏನು ನಾನು ಓದ್ತಾ ಇದ್ದೆ. ನನ್ಗೆ ಇದ್ರಲ್ಲೆಲ್ಲ ಅಕಾಡೆಮಿಕ್ ಇರಲಿಲ್ಲ. ಇಷ್ಟು ಕವನಗಳು, ಇಂಥ ಬೇಂದ್ರೆ ಇಷ್ಟು ಕವನಗಳು, ಕುವೆಂಪುರದ ಇಷ್ಟು ಕವನ ಸಂಕಲನಗಳು, ನಂಗೆ ಅದ್ರ ಬಗ್ಗೆ ಯಾರು ಹೇಳ್ತಾ ಇರ್ಲಿಲ್ಲ. ಅಲ್ಲಿರುವಂತ ಶಿಕ್ಷಕರು ಕೂಡ ನಮ್ಮ ಸಾಹಿತ್ಯದ ಬಗ್ಗೆ ಒಂದು ಒಲವು ತೋರಿಸ್ತಾ ಇರ್ಲಿಲ್ಲ. ಏನು ಅವರು ಏನು ಪಾಠ ಮಾಡಬೇಕು, ಪಾಠ ಮಾಡ್ತಿದ್ರು, ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ರು. ಅದ್ ಬಿಟ್ಟು ನಾಚಿಕೆ ಈ ತರ ಇದೆ, ಈ ತರ ಮಾಡಿ ಅಂತ ಹೇಳ್ಕೊಡ್ತಾ ಇರ್ಲಿಲ್ಲ. ಅದೆಲ್ಲ ಗಿಲ್ಟ್ ಇವಾಗ ಆಗ್ತಿದೆ. ನಾನು ಬಾಲ್ಯದಲ್ಲಿ ಕಲಿಬೇಕಿತ್ತು. ನಾನು ಇನ್ನ ಚೆನ್ನಾಗಿ ಬರವಣಿಗೆ ಮಾಡಬಹುದಿತ್ತು. ನಮ್ಮೂರಲ್ಲಿ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಗ್ರಂಥಾಲಯ ಮಾಡಿದ್ರೆ ನಾನು ಪುಸ್ತಕ ಓದ್ತಾ ಇದ್ದೆ. ನನ್ನ ಹೊರಗೆ ಇರುವಂತ ವ್ಯಕ್ತಿಗಳು, ದೊಡ್ಡ ಹುಡುಗರು, ಅವ್ರು ತುಂಬ ನಂತರನೇ ಓದ್ತಾ ಇದ್ರು. ಬಟ್ ಅವ್ರಿಗೆ ಅವಕಾಶ ಸಿಗದೆ, ಅವ್ರಿಗೆ ಏನು ಆತ್ಮವಿಶ್ವಾಸ ಇಲ್ದಾಗೆ ಎಲ್ಲ ಬಿಟ್ಟು ಡ್ರಾಪ್ ಔಟ್ ಆದ್ರು. ಸ್ಕೂಲು ಕಾಲೇಜ್ಗಳೆಲ್ಲ ಡ್ರಾಪ್ ಔಟ್ ಆದ್ರು. ಹಾಗಾಗಿ ಅಂತಹ ಒಂದು ಏನು ಆತ್ಮವಿಶ್ವಾಸ ತುಂಬಬೇಕು ಅಂದಾಗ ನಾನು ಪುಸ್ತಕಗಳಿಗೆ ಅವಲಂಬಿಸಿದ್ದೆ. ಎಷ್ಟೊಂದು ದಿನ ನನಗೆ ನೋವುಗಳಾದಾಗ, ನನ್ನ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಬಂದಾಗ, ಸಬ್ಜೆಕ್ಟ್ಗಳು ಫೇಲ್ ಆದಾಗೆಲ್ಲ ನನಗೆ ತುಂಬಾ ಪ್ರೇರಣೆ ಕೊಟ್ಟಿದ್ದು, ಶಕ್ತಿ ಕೊಟ್ಟದ್ದು ಅಂತ ಅಂತಿದ್ರೆ ನಮ್ಮ ಪುಸ್ತಕಗಳು. ಪುಸ್ತಕ ಬಿಟ್ಟು ನನಗೆ ಏನು ಕೊಟ್ಟಿಲ್ಲ ಮ್ಯಾಮ್, ಪುಸ್ತಕನೇ ನಂಗಿಲ್ಲ. ಓಕೆ. ಮತ್ತೆ ನೀವು ಯಾವ ಸಾಹಿತಿಗಳ ಪುಸ್ತಕಗಳನ್ನ ಓದ್ತಿದ್ರಿ, ಮತ್ತೆ ಪ್ರಭಾವ ಬೀರಿದ ಹೇಗೆ ನಿಮ್ಗೆ? ಯಾವ ಲೇಖಕರು ಅಥವಾ ಸಾಹಿತಿಗಳು ಅವರನ್ನ ಹೆಸರಿಸೋದು? ತುಂಬಾ ಪ್ರಭಾವ ಬೀರಿದ್ದು ಅಂದ್ರೆ, ನಮ್ಮ ಪರಿಸರಕ್ಕಿದ ಸರಳತೆಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಂತಹ ಒಬ್ಬ ಮಹಾನ್ ಸಾಹಿತಿ ಆದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರು ಬರೆದಂತಹ ಕರ್ವಾಲೋ ಬುಕ್ ಪ್ರತಿ ತಿಂಗಳಿಗೆ ಒಂದ್ಸತಿ ಓದ್ಬೇಕು ಅನ್ಸುತ್ತೆ. ಅಲ್ಲಿ ಬರಂತಹ ಮಂದಣ್ಣ ಪಾತ್ರ ಇರ್ಬೋದು, ಕರ್ವಾಲೋ ಪಾತ್ರ ಇರ್ಬೋದು, ಅಲ್ಲಿ ಪರಿಸರದ ಸೂಕ್ಷ್ಮತೆ ಆಗಿರ್ಬೋದು, ಅಲ್ಲಿ ಬಂತಹ ಪಾತ್ರಗಳ ಮಾತುಕತೆ ಇರ್ಬೋದು, ಅದನ್ನೆಲ್ಲ ತುಂಬಾ ನಂಗೆ ಬೀರಿತು ಪರಿಸರದ ಸರಳತೆಗೆ, ಬದುಕಿಗೆ. ಅದಾದ್ಮೇಲೆ ನನಗೆ HL ಭೈರಪ್ಪ ಅವರ ಪುಸ್ತಕಗಳು, ಹಾಗೆ ವಿಶ್ವೇಶ್ವರ ಭಟ್ರು, ವಿಶ್ವೇಶ್ವರ ಭಟ್ರು ಅವ್ರ ಪುಸ್ತಕಗಳು ನನಗೆ ತುಂಬಾ ಪ್ರಭಾವ. ಅದರಲ್ಲೂ ನನಗೆ ಬಾನಯಾನ ಅಂತ ಒಂದು ಪುಸ್ತಕ ಇದೆ ಮ್ಯಾಮ್, ಕ್ಯಾಪ್ಟನ್ ಗೋಪಿನಾಥ್ ಅವ್ರದ್ದು ಬಯೋಗ್ರಫಿ. ಅದು ನನ್ನ ಜೀವನದಲ್ಲಿ ನಂದು ಏನು ಇಂಜಿನಿಯರಿಂಗ್ ಅಲ್ಲಿ ಫೇಲ್ ಆಗಿ ಏನು ನಮ್ದು ಏರ್ಬೇಕಾಗಿತ್ತು ಮ್ಯಾಮ್. ಆ ಟೈಮಲ್ಲಿ ನನ್ನ ಕೈಲೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಇನ್ನ ಅಂತ ಹೇಳಿದಾಗ ಬಾನಯಾನ ಪುಸ್ತಕ ನನಗೆ ಯೂಟ್ಯೂಬಲ್ಲಿ ನೋಡಿದಾಗ ಈ ತರ ಇದೆ ಅಂತ ಹೇಳಿದಾಗ ಆ ಬುಕ್ ತಗೊಂಡೆ. ಅಂತವ್ರು ನನಗೆ ವಿಶ್ವೇಶ್ವರ ಭಟ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆ ಪುಸ್ತಕ ಪ್ರೇರಣೆ ಪಡ್ಕೊಂಡು ಅವ್ರು ಪಟ್ಟಂತಹ ಕಷ್ಟಗಳು, ಅವರು ಸಾಮಾನ್ಯ ಕುಟುಂಬದಲ್ಲಿ ಬಂದು ಏನು ಎಷ್ಟೊಂದು ಸಾಹಸಗಳು ಮಾಡಿದ್ದಾರೆ. ಏನು ಮೊಬಿಕ್ವಿಕ್ ಅಂತ ಹೇಳ್ಬಿಟ್ಟು ಒಂದು ಗ್ಯಾರೇಜ್ ಮಾಡ್ಕೊಂಡು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಬಂಜರು ಭೂಮಿಲಿ ಒಂದು ದೊಡ್ಡಂತಹ ಬೆಳೆಗಳನ್ನು ಬೆಳ್ಕೊಂತ, ಕತ್ತೆ ಸಾಕಿ ಎಲ್ಲ ಹಾಲು ಮಾರ್ಕೊಂತ, ದೊಡ್ಡ ದಕ್ಷಿಣ ಭಾರತದ ಅತಿ ಒಬ್ಬ ಏನು ವಿಮಾನಯಾನದ ಸಂಸ್ಥೆನ ಹುಟ್ಟಾಕಿದ್ರು. ಅಂತವ್ರ ಕತೆ ಓದಿದಾಗ ನಂಗಿಲ್ಲ, ನಾನು ಸಾಮಾನ್ಯ ವ್ಯಕ್ತಿನೇ, ನಾನು ಅವ್ರ ತರ ಆಗ್ಬೋದು ಅಂತ ಹೇಳಿದಾಗ ಅವ್ರ ಪುಸ್ತಕಗಳು. ಅದಾದ್ಮೇಲೆ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಪುಸ್ತಕಗಳು, ಅವ್ರ ಬಯೋಗ್ರಫಿ. ಆಮೇಲೆ ಸೀತಾರಾಮ್ ಸರ್ ಅವ್ರ ಬುಕ್ಗಳಾಗಿರ್ಬೋದು, ಅವ್ರದ್ದು ಕಾಗೆ ಕಾರುಣ್ಯದ ಕಣ್ಣು, ಅವರ ಪ್ರಾಮಾಣಿಕತೆ, ಅವ್ರ ಸರಳತೆ ಅದ್ರಲ್ಲಿ ತಿಳ್ಕೊಂಡೆ. ಇವ್ರದ್ದು ಅಷ್ಟೇ ಸಾಹಿತ್ಯಗಳಾದ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಅಷ್ಟೇ. ಅವ್ರ ನಿಜ ಜೀವನದಲ್ಲಿ ಏನ್ ಪುಸ್ತಕ ಬರ್ದಿರ ಅವ್ರ ನಿಜದ ಆ ತರ ಇದೆ. ಅದ್ ನಾನು ಹತ್ರದಿಂದ ನೋಡಿದೀನಿ. ಅವ್ರನ್ನೆಲ್ಲ ಪುಸ್ತಕ ಬಿಡುಗಡೆಗೆಲ್ಲ ಹೋಗ್ತಾ ಇದ್ದೀನಿ. ನಾನು ಇದ್ದಿದ್ದು ನೆನಮಂಗಲದಿಂದ. ನಾನು ಇಲ್ಲಿ ಬೆಂಗಳೂರಿನ ಬಸವನಗುಡಿಯಿಂದ VP ಒಡೆಯ ಪುಸ್ತಕ ಬಿಡುಗಡೆಗೆಲ್ಲ ಓಡ್ಬಂದ್ಬಿಟ್ಟಿದ್ದೆ. ನಮ್ಮ ಮನೆ ಫಂಕ್ಷನ್ ಬಿಟ್ಬಿಟ್ಟು ನಾನು ಪುಸ್ತಕ ಬಿಡುಗಡೆಗೆ ಬರ್ತಿದ್ದೆ. ನಮ್ಮ ಮನೆಯಲ್ಲ ಎಲ್ಲಿ ಹೋಗ್ತೀಯ ಪುಸ್ತಕ ಬಿಡುಗಡೆ, ಹಿಂಗೇನ್ ಬೇಕು ಪುಸ್ತಕ ಬಿಡುಗಡೆ, ಫಂಕ್ಷನ್ ಹೋಗೋಣ ಅಂತ ನಾನು ಹೋಗ್ತಿರ್ಲಿಲ್ಲ. ನನ್ನ ಪುಸ್ತಕನಿಗೆ ನನಗೆ ಶಕ್ತಿ, ಪುಸ್ತಕ ಅವ್ರು ನೋಡ್ಬೇಕು, ಅದಕ್ಕಿಂತ ಅವ್ರು ನೋಡ್ಬೇಕು ನಾನು ಹತ್ರದಿಂದ ಅಂತ ನೋಡಿದಾಗ
ಹೋಗ್ತಾ ಇದೆ. ಅದಾದ್ಮೇಲೆ ಮಾತಂಗಿ ದಿವಟಿಗೆ ಅಂತ ಹೇಳ್ಬಿಟ್ಟು ಪದ್ಮಶ್ರೀ ತಗೊಂಡಿದ್ದಾರೆ ಅವರು, ವಿಜಯಲಕ್ಷ್ಮಿ ದೇಶಮಣಿ ಅಂತ. ಅವರು ಡಾಕ್ಟರ್ ಸರ್ಜನ್ ಹೇಗಾದ್ರು, ಅವ್ರ ಸಮಾಜಕ್ಕೆ ಈ ತರ ಕೊಡುಗೆ ಕೊಟ್ಟಿದ್ದಾರೆ, ಇವಾಗ ಹೇಗೆ ಕೊಡ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕು. ಅದ್ರ ಜೊತೆಗೆ ಮಣಿಕಾಂತ್ ಸರ್ದು ಅವ್ರದ್ದು ಸೀರೀಸ್ ಬುಕ್ ಬಂತು, ಅಮ್ಮ ಹೇಳಿದ 8 ಸುಳ್ಳುಗಳು. ಆ ತರ ಪುಸ್ತಕಗಳ ಓದ್ತಾ ಪ್ರೇರಣೆ ಸಿಕ್ತು ಮ್ಯಾಮ್ ನನಗೆ. ಅವರೆಲ್ಲ ನಂಗೆ ಪ್ರಭಾವ ಬೀರಿದ್ದಾರೆ ನನ್ನ ಬದುಕಿನಲ್ಲಿ. ಓಕೆ ಸರ್, ಇಷ್ಟೆಲ್ಲ ಒಂದು ಕವನ ಸಂಕಲನ ಬರೆಯೋ ಮುಂಚೆ ನಿಮ್ಗೆ ಬೇರೆ ಸಾಹಿತ್ಯ ಪ್ರಕಾರದಲ್ಲಿ ಪುಸ್ತಕ ತರಬೇಕು ಅನ್ನೋ ಥಾಟ್ ಇತ್ತ? ಯಾವ್ದಾಗಿರ್ಬೋದು ಅದು? ಇಲ್ಲ ಮ್ಯಾಮ್, ನನ್ಗೆ ಆ ತರ ಏನ್ ಕಲ್ಪನೆ ಇರ್ಲಿಲ್ಲ. ನಾನು ಪುಸ್ತಕ ತಗೊಂಡ್ಬಿಡ್ತೀನಿ ಅಂತ ನನ್ಗೆ ಕಲ್ಪನೆ ನನ್ಗೆ ಮಕ್ಕೊಂಡಿರ್ಲಿಲ್ಲ. ಸುಮ್ನೆ ಬರಿತಾ ಇದ್ದೆ, ಓದ್ತಾ ಇದ್ದೆ ಅಷ್ಟೇ ಬಿಟ್ಟು ನನಗೆ ಈ ತರ ಪ್ರಕಾರ ಸಾಹಿತ್ಯದ, ನನ್ ಬಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಮ್ಯಾಮ್. ನನಗೆ ಅದರ ಏನು ಸಾಹಿತ್ಯದ ಬಗ್ಗೆ ಅಷ್ಟೊಂದಿಲ್ಲ, ನನಗೆ ಅರಿವಿರ್ಲಿಲ್ಲ. ಏನ್ ಪುಸ್ತಕಗಳು, ಪತ್ರಿಕೆಗಳು, ಈ ತರ ಸಾಹಿತ್ಯಗಳು ಒಡನಾಟ, ಅದೆಲ್ಲ ನೋಡ್ಕೊಂಡು ಜೋಗಿ ಸರ್ನ ನೋಡೋದು, ಅವ್ರನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹತ್ರದಿಂದ ನೋಡೋದು, ಅವ್ರ ಜೊತೆ ಮಾತಾಡೋದು, ಅದು ತುಂಬಾ ಪ್ರಭಾವ ಬೀರಿ ನಾನು ಈ ತರ ಏನು ಓದೋದ್ರಿಂದ ಪುಸ್ತಕ ಬರವಣಿಗೆ ತಗೊಂಡೆ. ಸರ್, ಈ ಕೃತಿ ತುಂಬಾ ಸರಳವಾಗಿ, ನಿಮ್ಮ ಕವನಗಳು ತುಂಬಾ ಸರಳವಾಗಿದ್ರೂ ಕೂಡ ಒಂದು ಆಶಯವನ್ನ ಹೊಂದಿದೆ. ನಿಮ್ಮ ಪ್ರಕಾರ ನೀವು ಕವನ ರಚಿಸುವಾಗ ಯಾವ ಒಂದು ಉದ್ದೇಶ ಇಟ್ಕೊಂಡು ಅಥವಾ ಯಾವ ಭಾವನೆಯಿಂದ ಕೂಡಿ ಬರೆದಿದ್ದು ಅಂತ ಹೇಳಿ? ನಮ್ ಪ್ರತಿಯೊಂದು ಕವನ ಬರ್ಬೇಕಾದ್ರೂ ಅದರಿಂದ ಇದ್ದಂತಹ ಏನು ನೋವುಗಳಿರ್ಬೋದು, ಸಮಾಜದ ಮೇಲೆ ನಾನು ಅನುಭವಿಸಿದ ಅನುಭವಗಳು, ಅದನ್ನ ಓದೋರು ಪ್ರೇರಣೆ ಪಡ್ಕೊಂಡು, ಇಲ್ಲ ಹೌದು, ನನ್ನ ಎಕ್ಸಾಂಪಲ್ ನನ್ನ ಕನಸಿನ ಗ್ರಾಮ ಅಂತ ಬರ್ತಿದ್ದೀನಿ, ನಾನು ನನ್ನ ಕನಸಿನ ಗ್ರಾಮ ಹಂಗೆ ಇರಬೇಕು, ನನ್ನ ಊರಿನಲ್ಲಿ ಹೆಂಗ್ ಸಾಧಕರು ಇರಬೇಕು, ಮಹಿಳೆಯರು ಹೆಂಗಿರ್ಬೇಕಲ್ಲಿ, ಅದ್ರ ಬಗ್ಗೆ ನನ್ನ ಕಲ್ಪನೆಯ ಮುಖಾಂತರ ನನ್ನ ಕನಸಿನ ಗ್ರಾಮ ಹೆಂಗಿರ್ಬೇಕು, ನಮ್ಮ ವ್ಯಕ್ತಿಗಳು ಹೆಂಗಿರ್ಬೇಕು, ಅದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಪ್ರತಿಬಿಂಬನ ನಾನು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದೀನಿ. ಅದು ಮಾನವೀಯತೆಯ ಧರ್ಮ ಇರ್ಬೋದು, ನನ್ನವನ ಇರ್ಬೋದು, ನನ್ನ ಅದರಲ್ಲಿ ನನ್ನವ ಅಂತ ಒಂದು ಕವನ ಸಿಕ್ಕಿದೆ. ಅದು ಪ್ರಥಮವಾಗಿ ಕಳೆದ ವರ್ಷದಲ್ಲಿ ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ ಮೆಟ್ರೋದಲ್ಲಿ ಬರ್ತಾರೆ. ಅವಾಗ ಅವ್ರು ಬೆಚ್ಚಿ ಬಿದ್ದಿದ್ದು, ಆ ಬದುಕಿ ಅಷ್ಟೆಲ್ಲ ಕಷ್ಟಪಟ್ಟು ಬೆಂಗಳೂರು ಬಂದಾಗ ಇಲ್ಲಿ ಬಂದಂತ ಕಟ್ಟಗಳು ನೋಡ್ಕೊಂತ ಮೆಟ್ರೋದಲ್ಲಿ ನೋಡಿದಂತ ಸಂದರ್ಭ, ಅದ್ರ ಬಗ್ಗೆ ಅನುಭವದಿಂದ ನಾನು ಒಂದು ನನ್ನವು ಅಂತ ಕವನ ಬರೆದಿದ್ದೀನಿ. ಇಷ್ಟೆಲ್ಲ ಒಂದು ಪರ್ಸನಲ್ ವಿಚಾರಗಳನ್ನ ಬರೆಯೋದು ಅಲ್ಲದೆ ನೀವು ಪರಿಸರ ಪ್ರೇಮಿಯಾಗಿ ನೀವು ಕೂಡ ಪರಿಸರದ ಬಗ್ಗೆ ಬರೆದಿದ್ದೀರಿ. ಒಂದಷ್ಟು ಅನುಭವಗಳು, ನೀವು ಶಿವಗಂಗೆ ಬೆಟ್ಟನ ಒಂದು ಸೀರೀಸ್ ಮಾಡಿದೀರಾ ಅಂತ ಗೊತ್ತಾಯ್ತು. ಅದು ದಾಖಲೆ ಕೂಡ ಮಾಡಿದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಪರಿಸರ ಪ್ರೇಮ ಹೇಗೆ ನೀವು ಅದನ್ನ ಆ ಒಂದು ಅಭಿಯಾನನ ಕೈಗೊಳ್ಳಕ್ಕೆ ಕಾರಣ? ಮ್ಯಾಮ್, ನಂದು ಶಿವಗಂಗೆ ಬೆಟ್ಟ ಇವತ್ತಿಗೆ ನಂದು 127 ಸರಿ ನಾನು ಚಾರಣ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿದಿನ ಹೋದಾಗೂ ಸಹ ಪ್ರತಿ ವಾರದ 2 ದಿನ ನಾನು ಚಾರಣ ಮಾಡ್ತೀನಿ, ಶನಿವಾರ ಭಾನುವಾರ. ಅದ್ರ ಜೊತೆಲಿ ಏನಾದ್ರು ಬಿಡುವು ಇದ್ದಾಗ ಮತ್ತೆ ಮದುವೆ ಮೇಡಲ್ ಹೋಗ್ತಾ ಇರ್ತೀನಿ. ಅಲ್ಲಿ ಶಿವಗಂಗೆಯಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಮತ್ತು ಧಾರ್ಮಿಕ ಸ್ಥಳ ಮ್ಯಾಮ್ ಅದು. ಅಲ್ಲಿ ನಮ್ಮ ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರು ಅಲ್ಲಿ ಓಡಾಡಿದ್ದು, ಅಲ್ಲಿ ಇಷ್ಟೊಂದು ಕೋಟೆ ಕೊತ್ತಗಳನ್ನು ಕಟ್ಟಿದ್ದಾರೆ. ಅಲ್ಲಿರುವಂತಹ ಒಂದು ಗಂಗಾಧರೇಶ್ವರ ದೇವಸ್ಥಾನ, ಅಲ್ಲಿ ಇವಾಗಲೂ ಕೂಡ ನಾವು ಏನು ತುಪ್ಪ ಹಾಕಿದ್ರೆ ಬೆಣ್ಣೆ ಆಗೋದಂಥ ಪವಾಡ ಸೃಷ್ಟಿಯಾಗಿದೆ ಅಲ್ಲಿ. ಮತ್ತು ಇನ್ನೊಂದು ಒಳಕಲ್ ತೀರ್ಥ, ಅಲ್ಲಿ ಒಂದು ತೀರ್ಥ ಸಿಕ್ಕಿದ್ರೆ ಏನಾದರೂ ಒಂದು ನಮಗೆ ಒಳ್ಳೇದಾಗುತ್ತೆ ಅಂತ ಪ್ರತೀತಿ. ಇವತ್ತಿಗೂ ಅದು ನಮಗೆ ಪವಾಡ ಸೃಷ್ಟಿಯಾಗುತ್ತೆ. ಅಂತಹ ಒಂದು ಬೆಟ್ಟದಲ್ಲಿ ನಾನು ಪ್ರತಿದಿನ ಹೋಗ್ತಾ ನಮ್ಮ ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳು, ಅಲ್ಲಿ ನಾನು ತೇಜಸ್ವಿ ಅವ್ರದ್ದು ಬುಕ್ ಬಗ್ಗೆ ಹೇಳಿದೆ ನಿಮಗೆ. ಅವ್ರು ಕಂಡಂಥ ಪರಿಸರ, ಅವ್ರು ಅಳವಡಿಸ್ಕೊಂಡಂಥ ಬದುಕಿನ ರೀತಿ, ಹಾಗಾಗಿ ಅದು ನನಗೆ ಪ್ರಭಾವ ಬೀರ್ತು. ಹೌದು, ನಾನು ಪರಿಸರದ ಜೊತೆ ಓಡಾಡಬೇಕು, ಪರಿಸರ ಜೊತೆ ನನ್ನಲ್ಲಿ ನಾನು ನೋಡ್ಕೊಬೇಕು, ನನ್ನಲ್ಲಿ ನಾನು ಮಾತಾಡಬೇಕು, ಪರಿಸರ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ಕೊಂಡು ನಾನು ಒಂದು ಶಿವಗಂಗೆ ಚಾರಣಗಳನ್ನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬರ್ತಂಥ ಬೆಂಗಳೂರಿಂದ ಎಷ್ಟೊಂದು ಜನಗಳು ಬರ್ತಾ ಇರ್ತಾರೆ ಅಲ್ಲಿಗೆ ಚಾರಣಗಳು, ಪ್ರತಿ ವೀಕೆಂಡಲ್ಲಿ ಬರ್ತಿದೆ. ಅದರಲ್ಲಿ ಒಬ್ಬ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ಕೆಂಪೇಗೌಡ ಸರ್ ಆಗಿರ್ಬೋದು, ಅವರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡೋದು, ಇಲ್ಲ ನೀನು ಬಾ ಹತ್ತು ಅಂತ. ಅಲ್ಲಿ ಪರಿಸರ ತುಂಬ ನನಗೆ ಏನು ನನ್ನ ಸ್ಪಿರಿಚುವಲಿ ಆಗಿ ತುಂಬ ನನಗೆ ಒಳ್ಳೆ ಪಾಸಿಟಿವ್ನೆಸ್ ಕೊಡುತ್ತೆ. ಪ್ರತಿದಿನ ಪ್ರತಿ ಸ್ಥಳ ಹೋದಾಗೂ ಸಹ ನನಗೆ ಒಂದೊಂದು ಒಳ್ಳೆಯ ಕಲಿಕೆ ಅಲ್ಲಿ ಸಿಗುತ್ತೆ. ನಮ್ಮ ಶಿವಗಂಗೆ ಬೆಟ್ಟದಲ್ಲಿ ತುಂಬ ವಾರದ ಕೊನೆಯ ದಿನಗಳಲ್ಲಿ ತುಂಬ ಜನ, ಒಂದು 500ರಿಂದ 600 ಜನ ಚಾರಣಿಗರು ಬರ್ತಾರೆ ಹೊಸೊಬ್ಬರು. ಅಲ್ಲಿ ಯಾರೋ ಒಬ್ರು ಪ್ರತಿ ವಾರಕ್ಕೊಂದ್ಸತಿ ಅವ್ರನ್ನ ಮಾತಾಡಿಸ್ತೀನಿ, ಅವರ ಅನುಭವ ಕೇಳ್ತೀನಿ, ಅವರ ಒಂದು ಚಾರಣದ ಒಂದು ಏನು ಅನುಭವಗಳನ್ನ ತಿಳ್ಕೊಂತ ಹೊಸೊಬ್ರನ್ನ ಮೀಟ್ ಮಾಡ್ಬೋದು, ಹೊಸ ಅನುಭವಗಳು ತಿಳ್ಕೊಬೋದು. ಹಾಗಾಗಿ ನನಗೆ ತುಂಬ ಶಿವಗಂಗೆ ಬೆಟ್ಟ ಚಾರಣ ಆಯಿತು. ಅದ್ರ ಜೊತೆಗೆ ನನ್ನಲ್ಲಿ ನಾನು ಸರಳತೆ, ಪರಿಸರಕ್ಕೆ ಹತ್ತಿರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದು ನನಗೆ ಕೊಟ್ಟಿದ್ದು ಶಿವಗಂಗೆ ಬೆಟ್ಟ.
ಇದಲ್ಲದೆ ಸರ್ ನಿಮ್ಗೆ ರಕ್ತದಾನದ ಬಗ್ಗೆ ವಿಶೇಷ ಕಾಳಜಿ ಇದೆ. ಅದು ಹೌದು ಕೂಡ ಹಲವು ಬಾರಿ ನೀವು ರಕ್ತದಾನ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ. ಹೌದು ಮ್ಯಾಮ್, ನಾನು 57 ಸರಿ ಬಾರಿ ನಾನು ರಕ್ತದಾನ ಕೊಟ್ಟಿದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ ಏನು ಒಂದು ಕರುನಾಡ ರಕ್ತ ಸೈನಿಕರ ಒಂದು ಇದಿದೆ ಮ್ಯಾಮ್, ಟೀಮ್ ಇದೆ. ಅವರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾಗಿರ್ಬೋದು, ಒಂದು ರಕ್ತದ ಅವಶ್ಯಕತೆ ಇದ್ದಾಗ ಬೇಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯ. ಅದರಲ್ಲಿ ಮುಖ್ಯ ಭಾಸ್ಕರ್ ಸರ್ ಆಗಿರ್ಬೋದು, ಅವರೆಲ್ಲ ತುಂಬ 300ಕ್ಕಿಂತ ಹೆಚ್ಚು ರಕ್ತದಾನಗಳಾಗಿದ್ದಾವೆ. ಅವರೆಲ್ಲ ನನಗೆ ಪ್ರೇರಣೆ. ಅವರು ಸಹ ಒಳ್ಳೆ ನಮಗೆ ಅವ್ರು ನೋಡಿದಾಗ ನನಗೆ ಪ್ರೇರಣೆ ಭಾಸ್ಕರ್ ಸರ್ನ. ಮತ್ತೆ ವಿನೋದ್ ಸರ್ ಆಗಿರ್ಬೋದು, ಅದನ್ನು ಎಷ್ಟು 60ಕ್ಕೂ ಹೆಚ್ಚು ನಮ್ಮ ಸದಸ್ಯರಿದ್ದಾರೆ. ನನಗೆ ರಕ್ತದಾನ ಮಾಡಬೇಕು ಅಂತ ಏಕೆ ಅನಿಸ್ತು ಅಂದಾಗ, ನಾನು ಹುಟ್ಟಿದಾಗ ನನ್ನ ತಾಯಿ ತುಂಬ ನನಗೆ ರಕ್ತ ಇರಲಿಲ್ವಂತೆ. ಆವಾಗ ನನಗೇನು ಸೂಜಿ ಚುಚ್ಚಿದ್ರು ಒಂದು ಕಾಟನ್ ಹತ್ತಿ ಬಟ್ಟೆಯೂ ಸಹ ಕೆಂಪಾಗುವಂತಹ ಒಂದು ರಕ್ತ ನನ್ನಲ್ಲಿ ಇರಲಿಲ್ಲ. ಆವಾಗ ನನ್ನ ದೊಡ್ಡಪ್ಪ ನನಗೆ ತಿಮ್ಮಪ್ಪ ಗೌಡ ಅಂತ ಹೇಳ್ಬಿಟ್ಟು ಅವ್ರು ನನಗೆ ರಕ್ತದಾನ ಮಾಡಿದ್ರು. ಆವಾಗ ನಮ್ಮ ತಾಯಿ ಹೇಳ್ತಾ ಇದ್ರು, ಈ ಥರ ರಕ್ತ ಕೊಟ್ಟಿದ್ದಾರೆ ಈ ಥರ ಅಂತ. ನಾನು ಪ್ರತಿ ಸರಿ ರಕ್ತದಾನ ಮಾಡೋದಾಗ ನಮ್ಮ ಅಮ್ಮ ಕಣ್ಣೀರು ಅಂತೂ ಖಂಡಿತ ಆಗ್ತಿದ್ರು. ಯಾಕೆ ಅಂದರೆ ನಾನು ಅವತ್ತು ಒಂದೊಂದು ಹನಿಗೂ ರಕ್ತಕ್ಕೆ ನೀನು ಕಷ್ಟಪಟ್ಟು ಸಾಕಾಗಿದ್ದೀನಿ, ಇವತ್ತು ನೀನು ಏನು ಸುಲಭವಾಗಿ ರಕ್ತ ಕೊಡ್ತಿದ್ಯಾ. ನಾನು ರಕ್ತದಾನ ಮಾಡಿ ಮನೆಗೆ ಹೋಗ್ರೆ ನಾನು ಬ್ಯಾಂಡೇಜ್ನ ಕಳ್ಸ್ಕೊಂಡು ಹೋದ್ರೆ ನಮ್ಮ ಅಮ್ಮ ನಂಗೆ ಬೈತಿರ್ಲಿಲ್ಲ. ನಾನು ಬ್ಯಾಂಡೇಜ್ನ ಹಂಗೆ ಹಾಕೊಂಡಿದ್ದೀನಿ ಅಂದರೆ ಖಂಡಿತ ಡೆಫಿನೆಟ್ಲಿ ಅವತ್ತು ನನಗೆ 100% ನೈಟಲ್ಲಿ ದಯ ಮಾಡಕ್ಕೆ ಕೊಡ್ತಿರ್ಲಿಲ್ಲ. ಈ ಥರ ಕಷ್ಟಪಟ್ಟು ಸಾಕಿದ್ದೀನಿ ನಿಮ್ಮನ್ನೆಲ್ಲ, ಅವತ್ತು ಒಂದೊಂದಿಗೆ ಇದು ಮಾಡ್ತಿದ್ದೆ. ಬಟ್ ನನ್ನ ತಾಯಿಗೆ ನಮ್ಮಮ್ಮ ಕಷ್ಟನ ಹೇಳ್ತಾ ಇದ್ರು ಹೊರತು. ಆಮೇಲೆ ನನಗೆ ಪ್ರೇರಣೆ ಬೇರೆಯವ್ರ ಕೈ ಹೇಳ್ತೀವಿ, ಹೌದಲ್ವಾ ಬೇರೆಯವ್ರಿಗೂ ರಕ್ತದಾನ ಮಾಡ್ತಿದ್ದೀನಿ ಅವನು ಅಂತ ಬೇರೆಯವ್ರ ಕೈ ಖುಷಿ ಹೇಳ್ಕೊಳೋರು. ಬಟ್ ನನ್ನ ಮುಂದೆ ಮಾತ್ರ ಜಾಸ್ತಿ ಕೊಟ್ಬಿಡ್ತಾನೆ ರಕ್ತ ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡೋರು. ನನಗೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ನಮ್ಮ ತಾಯಿ ಯಾವಾಗ ಹೇಳ್ಕೊಡ್ತಾ ಇದ್ರು. ನಾನು ಏನು ಮಾಡಿರ್ತೀವಿ ನಾವು ಅಟ್ಲೀಸ್ಟ್ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಮ್ಮ ತಾಯಿ ಹೇಳ್ಕೊಟ್ಟಾಗ ಮಾತಾಡ್ಬೇಕಾದ್ರೆ ಆ ಥರ ಹೇಳ್ತಾ ಇದ್ರು. ಅದು ನಂಗೆ ತುಂಬ ಪ್ರೇರಣೆ ಆಯಿತು. ಹಾಗಾಗಿ ಇನ್ನು ರಕ್ತದಾನಗಳಾಗಿರ್ಬೋದು, ಎಷ್ಟೊಂದು ಜನ ನನಗೆ ಒಂದು ಹಳ್ಳಿ ಕಡೆ ಒಂದು ಇದಿದೆ ಇವಾಗ ರಕ್ತದಾನದ ಬಗ್ಗೆ ಒಂದು ಮೂಢನಂಬಿಕೆ, ಏನಾದ್ರು ರಕ್ತ ಕೊಟ್ಟಾಗ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತೆ ಆ ಥರ ಎಲ್ಲ ಒಂದು ನಮ್ಮ ತಾಯಿಗೂ ಅದ್ರ ಹೇಳ್ತಾ ಇದ್ರು. ಯಾರು ನಾನು ಸ್ಟೇಟಸ್ ಹಾಕಿದಾಗ ವಾಟ್ಸಪ್ಪಲ್ಲಿ ರಕ್ತದಾನ ಹಿಂಗೆ ಕೊಟ್ಬಿಟ್ಟು ಬಂದಿದ್ದೀನಿ ಅಂದಾಗ, ಅವ್ರು ಈ ಥರ ಆಗೋಗ್ತಾನೆ ಮುಂದೆ ಸರಿ ಇರಲ್ಲ, ಅವ್ನಿಗೆ ಆರೋಗ್ಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಮ್ಮ ತಾಯಿಗೆ ಬೇರೆ ಹೇಳ್ಬಿಡೋರು ಹೋಗಿ. ಅದರಿಂದ ಜಾಸ್ತಿ ನಮ್ಮ ತಾಯಿಗೆ ಹೋಗ್ಬಿಡೋದು. ಹಾಗಾಗಿ ನಮ್ಮ ತಾಯಿಗೆ ಅದ್ರ ಬಗ್ಗೆ ರಕ್ತದಾನದ ಬಗ್ಗೆ ನಾವು ಅರಿವು ಮೂಡಿಸ್ತಾ, ಅದ್ರ ಜೊತೆಗೆ ನನ್ನ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್ಗಳು, ನನ್ನಿಂದ ಎಷ್ಟೊಂದು ಸ್ನೇಹಿತರು ನಾನು ರಕ್ತದಾನ ಮಾಡಬೇಕು ಬಟ್ ಎಷ್ಟೋ ನನಗೆ ಅತಿ ವೈಯಕ್ತಿಕವಾಗಿ ನನಗೆ ತುಂಬಾ ರಕ್ತದಾನ ಮಾಡಕ್ ಹೋದಾಗ ಎಷ್ಟೊಂದು ಇದಾದಾಗ ಹಾಸ್ಪಿಟಲ್ ಹೋದಾಗ ಒಂದು ಲಾಸ್ಟ್ ಟೈಮ್ ಒಂದು ಕಲ್ಕತ್ತಾ ಒಂದು ಚಿಕ್ಕ ಮಗು ಹಾರ್ಟ್ ಆಪರೇಷನ್ ಆಗಿತ್ತು. ಅವ್ರಿಗೆ ಬೆಂಗಳೂರಿಗೂ ಹೊಸ ಇದು ಸ್ಥಳ. ಅವತ್ತು ನನಗೆ ಸಡನ್ ಆಗಿ ಒಂದು ಆಸ್ಪತ್ರೆಯಿಂದ ಕರೆ ಬಂತಿತ್ತು, ಈಗ ಆಸ್ಪತ್ರೆಗೆ ಒಂದು ಬ್ಲಡ್ ಡೊನೇಷನ್ STP ಕೊಡಬೇಕು ಅಂತ. ಆವಾಗ ಒಂದು ಮಗು, ಒಂದು ತಾಯಿ ಮತ್ತೆ ಅವ್ರು ಬಂದು ಕೋಲ್ಕತ್ತಾ ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಅವ್ರಿಗೆ ಯಾರು ಪರಿಚಯ ಇಲ್ಲ, ಏನೂ ಇಲ್ಲ. ಆ ರಕ್ತದಾನ ಎಷ್ಟು ಅವಶ್ಯಕತೆ ಇದೆ ಒಂದು ಮಗುಗೆ, ಎಷ್ಟು ಇದಾಗ್ತಿದೆ ಅಂತ ನಂಗೆ ನಿಜವಾಗ್ಲೂ ಅವಾಗೇ ಅನಿಸ್ತು. ನಾನು ಹೋದೆ ಅಲ್ಲಿಗೆ, ಆಸ್ಪತ್ರೆಗೆ ಹೋದೆ. ಅವ್ರು ನಿಜವಾಗ್ಲೂ ನನಗೆ ನನ್ನ ದೇವ್ರ ರೂಪದಲ್ಲಿ ನೋಡ್ಬಿಟ್ಟು ಅವರು ನನಗೆ ಏನು ಶಾಕ್ ಆಗೋಯ್ತು ಮ್ಯಾಮ್. ನನಗೆ ಅವತ್ತು ಏನು ರಕ್ತದಾನದಿಂದ ನನ್ನ ಜನಗಳು ಯಾಕೆ ನೋಡ್ತಿದ್ದಾರೆ, ಎಷ್ಟು ಅವಶ್ಯಕತೆ ಇದೆ. ಇಲ್ಲ, ನಾನು ಅದಕ್ಕೆ ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು, ರಕ್ತದಾನ ಅರಿವು ಮೂಡಿಸ್ಬೇಕು, ಏನು ಮೂಢನಂಬಿಕೆಗಳಿದೆ ರಕ್ತದಾನ ಬಗ್ಗೆ ಅದನ್ನ ತೊಲಗಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರುನಾಡ ರಕ್ತ ಸೈನಿಕರಿಂದ ತುಂಬಾ ಕಾರ್ಯಕ್ರಮಗಳು ಮಾಡ್ತಾರೆ, ರಕ್ತದಾನ ಶಿಬಿರಗಳು ಮಾಡ್ತಾ ಇದೀವಿ. ಅದು ತುಂಬಾ ಪ್ರೇರಣೆ ಆಯ್ತು ಮ್ಯಾಮ್. ನಾನು ವೀಕ್ಷಕರಲ್ಲಿ ಕೇಳ್ಕೊಂತೀನಿ ಏನು ಅಂದ್ರೆ, ಪ್ರತಿಯೊಬ್ಬರು ನಾವು ಸುತ್ತಮುತ್ತಲಿನ ಘಟನೆ ಆಸ್ಪತ್ರೆಗಳಿಗೆ ಹೋಗಿ ಒಂದು 3 ತಿಂಗಳಿಗೊಮ್ಮೆ ನಾವು ರಕ್ತದಾನ ಮಾಡಬೇಕು. ನಿಜವಾಗ್ಲೂ ನಾವು ಏನೇ ಸೃಷ್ಟಿ ಮಾಡ್ಬೋದು, ಜಗತ್ತಿನಲ್ಲಿ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ದೊಡ್ಡ ಮನೆ ಕಟ್ಬೋದು, ಇನ್ನೊಂದೇನು ಸೃಷ್ಟಿ ಮಾಡ್ಬೋದು, ಮಿಷಿನ್ ಮಾಡ್ಬೋದು, ಬಂದಿದೆ ಕಣ್ಣು ಹಿಡಿಬೋದು, ಒಂದು ಪ್ರಾಂಪ್ಟ್ ಮುಖಾಂತರ ಎಲ್ಲಾ ಕೆಲಸಗಳು ಮಾಡ್ಕೊಬೋದು. ಬಟ್ ನಾವು ಆರೋಗ್ಯ ವಿಷಯಕ್ಕೆ ಬಂದಾಗ ರಕ್ತ ಬೇಕು ಅಂದಾಗ ಅದಕ್ಕೆ ಆಲ್ಟರ್ನೇಟ್ ಎಲ್ಲೂ ಇಲ್ಲ. ಇಡೀ ಜಗತ್ತಿನಲ್ಲಿ ರಕ್ತದ ಆಲ್ಟರ್ನೇಟ್ ಆಗಿ ನಾವೇನಿಲ್ಲ, ರಕ್ತನೇ ಕೊಡಬೇಕು. ಹಾಗಾಗಿ ಪ್ರತಿಯೊಬ್ಬರು ವೀಕ್ಷಕರು ನಿಮ್ಗೆ ಬೇಕಾದಾಗ 3 ತಿಂಗಳಿಗೊಮ್ಮೆ ನೀವು ರಕ್ತದಾನ ಮಾಡಿ ಈ ಸಮಾಜನ ಸ್ವಸ್ಥತೆಯಲ್ಲಿ ಕಾಪಾಡ್ಕೊಬೇಕು ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಜೀವ ಉಳಿಸುವಂತ ಒಂದು ದೊಡ್ಡ ಕೆಲಸವನ್ನ ಮಾಡ್ತಿದ್ದೀರಾ. ಅದಲ್ಲದೆ ನೀವು ಶಾಲೆಗಳ ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದಷ್ಟು ಅಭಿಯಾನವನ್ನು ಕೈಗೊಂಡಿದ್ದೀರಾ. ಮತ್ತೆ ನಿಮ್ಮ ಊರಿನ ಬಗ್ಗೆನೇ ನಿಮ್ಗೆ ಒಂದು ವಿಶೇಷ ಕಾಳಜಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
ಮ್ಯಾಮ್ ನಾವೆಲ್ಲ ಸರ್ಕಾರಿ ಶಾಲೆ ಓದಿರೋ 10th ವರೆಗೂ. ಅಲ್ಲಿನ ವಾತಾವರಣ ನಮ್ಗಲ್ಲಿ ಶಾಲೆಯಲ್ಲಿ ಏನ್ ಸಿಗ್ತಾ ಇರ್ಲಿಲ್ಲ. ಕರೆಕ್ಟಾಗಿ ನಮ್ಮ ತಂದೆ ತಾಯಿಗಳು ಪುಸ್ತಕ ಕೊಡ್ತಾ ಇರ್ಲಿಲ್ಲ, ಬ್ಯಾಗ್ಗಳು ಇಡ್ತಾ ಇರ್ಲಿಲ್ಲ, ಬಟ್ಟೆ ಇಡ್ತಿರ್ಲಿಲ್ಲ. ಏನು ವರ್ಷಕ್ಕೊಂದ್ಸತಿ ನಮ್ಮ ತಾತ ಹೋಗ್ಬಿಟ್ಟು ಒಂದ್ ಜೊತೆ ಸ್ಕೂಲ್ಗೆ ಹೋಗ್ಬೇಕು ನಮ್ಮ ಚಡ್ಡಿ ಒಂದು ಶರ್ಟ್ ಇರೋದು ಒಂದು ಇದು ಕಲರು, ಅದನ್ನ ಒಂದು ವರ್ಷಕ್ಕೊಂದ್ಸತಿ ಕೊಡ್ಸೋರು. ಅದೆಲ್ಲ ಕಷ್ಟಗಳು ತುಂಬಾ. ನಮ್ಮ ತಾಯಿ ಏನಾದ್ರು ಒಂದು ಏನು ಅಕಾಡೆಮಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರ ಹತ್ರ ಸಾಲ ಮಾಡಿ 600 ರೂಪಾಯಿ 500 ರೂಪಾಯಿ ಸಾಲ ಮಾಡಿ ನಮ್ಗೆ ಪುಸ್ತಕಗಳು ಕೊಡ್ತಾ ಇದ್ರು. ಅದು ಕಷ್ಟ. ಅಲ್ಲಿ ಬಡತನ, ಎಲ್ಲಾ ವಿದ್ಯಾರ್ಥಿಗಳು ಬಡತನದಿಂದ ಬರ್ತೀನಿ ಸರ್ಕಾರಿ ಶಾಲೆಯಲ್ಲಿ. ಅದನ್ನ ನನ್ಗೆ ಮಧ್ಯೆ ಅನುಭವ ಆಗಿತ್ತು. ಹಾಗಾಗಿ ನಾನು ಏನು ಇದು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನಾನೆಲ್ಲ ಏನಾದ್ರು ಮಾಡಬೇಕು ಅಂತ ನಮ್ಮ ಅಮೃತಾಸ್ತ ಟೀಮ್ ಇರ್ಬೋದು, ಕನ್ನಡ ಮನಸ್ಸುಗಳು ಇರ್ಬೋದು, ಮತ್ತೆ ಸೌಹೃದಯ, ಕನ್ನಡ ಸೌಹೃದಯ ಇರುವಂಥ ಕನ್ನಡ NGO ಒಂದು ಇದಿದೆ ಮ್ಯಾಮ್, ತಂಡ ಇದೆ. ಅವರೆಲ್ಲ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಏನು ಅದರಲ್ಲಿ ಏನು ಸುಣ್ಣ ಬಣ್ಣ ಆಗಿರಲ್ಲ 10-20 ವರ್ಷದಿಂದ ಹಳೇದಾಗಿರ್ತೀವಿ ಅಂತ ಬಿಲ್ಡಿಂಗ್ಗಳನ್ನ ರಿನೋವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳು ಮಾಡ್ತಾರೆ. ಅಂತ ತಂಡದಲ್ಲಿ ನಾನು ಹೋಗ್ತಾ ಅಲ್ಲಿ ಸುಣ್ಣ ಬಣ್ಣ ಬೆಳೀತಾ ಅಲ್ಲಿ ಮಕ್ಕಳಿಗೆ ಅದಾದ್ಮೇಲೆ ಬರೋರು ಸಾಯಂಕಾಲ ಬೆಳಿಗ್ಗೆ ನಾವು 2 ದಿನ ಹೋಗ್ತಿದ್ವಿ, ಶನಿವಾರ ಭಾನುವಾರ. ಅಲ್ಲಿ ಮಕ್ಕಳು ಬರ್ತಾ ಇದ್ದ, ಅಲ್ಲಿ ಚಿತ್ರಗಳು ಬಿಡಿಸಿದಾಗ ಅಲ್ಲಿ ನೋಡಿದಂತಹ ಖುಷಿ ನನಗೂ ಅದೇ ಅನಿಸ್ತಿತ್ತು. ನನ್ನ ಶಾಲೆಯಲ್ಲಿ ಈ ತರ ಬಿಡಿಸಿದಾಗ ನಂಗೂ ಖುಷಿ ಆಗ್ತಿರೋದು. ಮತ್ತೆ ಅಲ್ಲಿ ಎಷ್ಟೊಂದು ಮಕ್ಕಳಿಗೆ ಸಾಮಗ್ರಿಗಳು ಸಿಗ್ತಿರೋದು ಮ್ಯಾಮ್. ನಾವು ಈ ಕಡೆ ಚಾಮರಾಜನಗರ ಹೋಗಿದ್ದೀವಿ, ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ತುಂಬಾ ಹಿಂದುಳಿದ ಇದಿದೆ ಮ್ಯಾಮ್, ಶಾಲೆಗಳಿದಾವೆ. ಅಲ್ಲೆಲ್ಲ ಸುಣ್ಣ ಬಣ್ಣ ತುಂಬಾ ಎಷ್ಟೋ 30-40 ವರ್ಷ ಆಗಿರುತ್ತೆ. ಮಕ್ಕಳು ನಮ್ಗೆ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂದ್ರೆ ಒಳ್ಳೆ ವಾತಾವರಣ ಇರಬೇಕು. ಅಂತಹ ವಾತಾವರಣ ಸೃಷ್ಟಿ ಮಾಡಲು ಅಂತಹ ತಂಡಗಳ ಜೊತೆ ನಾನು ಹೋಗ್ತಾ ಇದ್ದೇನೆ. ಅದೇ ಪ್ರೇರಣೆ ನಮ್ಮೂರಲ್ಲಿ ನಾನು ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳು ಹಮ್ಮಿಕೊಂತ ಇದ್ದೇನೆ. ಅದು ನಿಮ್ಮ ಕವನಗಳಲ್ಲೂ ಅಷ್ಟೇ ಆ ಒಂದು ನಂಟನ್ನ ವಿಸ್ತಾರವಾಗಿ ಹೇಳಿದೀರಾ. ಸೊ ಇದಲ್ಲದೆ ಸರ್, ನೀವು ಮುಂದೆ ಯಾವ ಕೃತಿಯನ್ನ ತರಬೇಕು ಅನ್ಕೊಂಡಿದ್ದೀರಾ? ಈ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡಿ. ನಾನು ಮುಂದಿಗೆ ಮ್ಯಾಮ್ ನಮ್ಮ ತಾಯಿ ಬಗ್ಗೆ, ನಮ್ಮ ತಾಯಿಯ ಏನು ಕಷ್ಟ ಸುಖಗಳ ಬಗ್ಗೆ ನನ್ನೇನು ಅನುಭವ ಇದೆ ಅದ್ರ ಬಗ್ಗೆ ಬರೀಬೇಕು ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಮಾಜದ ಬಗ್ಗೆ, ಸಮಾಜ ಯುವಕರಿಗೆ ಪ್ರೇರಣೆ ನೀಡುವಂತಹ ಕೃತಿಗಳನ್ನ ತರಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅಂದ್ರೆ ಬೇರೆ ಸಾಹಿತ್ಯ ಪ್ರಕಾರ ಏನಾದ್ರು ಬರೆಯೋದಕ್ಕೆ ಆಸಕ್ತಿ ಇದೆಯಾ ಅಂತ? ಮ್ಯಾಮ್ ಅದೇ ಪ್ರೇರಣೆದಾಯಕವಾದ ಒಂದು ಪುಸ್ತಕಗಳು ತರಬೇಕು. ಮತ್ತೆ ಹಳ್ಳಿ ಮಕ್ಕಳಿಗೆ ಸಾಹಿತ್ಯ ಬಗ್ಗೆ ತಿಳಿಸ್ಬೇಕು ಅಂತ, ಚಿಕ್ಕ ವಯಸ್ಸಿಂದ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕತೆ ಮುಖಾಂತರ, ಕವನದ ಮುಖಾಂತರ ಆ ಥರ ಬರೀಬೇಕು ಅಂತ ಒಂದು ಯೋಚನೆ ಇದೆ. ಓಕೆ ಸರ್, ಆಗ್ಲೇ ಮಾತಾಡ್ತಾ ಹೇಳ್ತಿದ್ರಿ AI ಬಂದ್ರು ಕೂಡ ನಾವು ರಿಪ್ಲೇಸ್ ಮಾಡಕ್ಕಾಗಲ್ಲ ಹೆಲ್ತ್ ಅಥವಾ ಇನ್ನೊಂದು ಏನು ಜೀವನ ಕೌಶಲ್ಯಗಳ ಬಗ್ಗೆ ಅಂತ ಹೇಳ್ತಿದ್ರಿ. ಮತ್ತೆ ಟೆಕ್ನಾಲಜಿ ಬಗ್ಗೆ ನೀವು ನಿಮ್ಮ ಊರಿನ ಒಂದು ಕನಸಿನ ಗ್ರಾಮ ಅಂತ ಒಂದು ಫೇಸ್ಬುಕ್ ಗ್ರೂಪ್ ಮಾಡಿದೀರಾ. ಆ ತರ ಇವತ್ತಿನ ಯುವಜನತೆ ಟೆಕ್ನಾಲಜಿನ ಹೆಂಗೆ ಬಳಕೆ ಮಾಡ್ಕೋತಿರೋ ಮಧ್ಯೆ ಸಾಹಿತ್ಯ ಹೇಗೆ ಒಂದು ನನಗೆ AI ಬಂದ್ಬಿಟ್ಟು ತುಂಬಾ ಅತ್ಯಂತ ನನಗೆ ಪ್ರೇರಣೆ ಇದೆ, ಏನೋ ಹೆಲ್ಪ್ ಆಗ್ತಿದೆ ಮ್ಯಾಮ್. ನಮ್ಮ ಇದರಲ್ಲಿ ಇವಾಗ ಏನಾಗ್ತಿದೆ, ಹಳ್ಳಿ ಕಡೆ ಎಲ್ಲ ಜನ ಅಂದ್ರೆ ಇವಾಗೆಲ್ಲ ಚಿಕ್ಕ ಮಕ್ಕಳಿಂದ ಮೊಬೈಲ್ಗಿಂದ ಮತ್ತೇನೆ ಅಂತಿದ್ರು, ಒಂದು 10-15 ವರ್ಷದಿಂದ ಟಿವಿ ನೋಡ್ರೆ ಹಾಳಾಗ್ತಿದ್ರು. 10 ವರ್ಷ 10-20 ವರ್ಷದಿಂದ ಏನಂತಿದ್ರು ಜನಗಳು, ಅವ್ರ ಮಕ್ಳ ಜೊತೆ ಸೇರ್ಬಿಟ್ಟು ನನ್ನ ಮಕ್ಳು ಹಾಳಾದ, ಆಮೇಲೆ ಟಿವಿ ನೋಡೋ ಹಾಳಾಗ್ತಿದ್ದೇನೆ, ಆಮೇಲೆ ಮೊಬೈಲ್ ಬಂತು, ಇವಾಗ AI ಬಂದಿದೆ, ಇವಾಗೂ ಹೇಳ್ತಾ ಇದಾರೆ. ಬಟ್ ನಾವ್ ಯಾವ ತರ ಉಪಯೋಗಿಸ್ಕೊಂತೀವಿ ಆ ತರ ನಮ್ಗೆ ಅದು ಸಕ್ರಿಯವಾಗಿ ನಮ್ಗೆ ತೊಡಗಿಸ್ಕೊಂತೇನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಮ್ಮ ಹಳ್ಳಿ ಕಡೆ ನಮ್ಮ ಮಕ್ಕಳು ಮೊಬೈಲ್ ಮಾಡ್ತಿರಲ್ಲ ಇವಾಗ, ನಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಏನು ಪುಸ್ತಕಗಳು ಓದೋ ಮುಖಾಂತರ ಮಕ್ಕಳು ಮುಂದೆ ಪೋಷಕರು ಪುಸ್ತಕ ಓದಾಗ ಮಕ್ಕಳನ್ನು ಪುಸ್ತಕ ಹಿಡಿತವೆ, ಅದ್ರ ಬಗ್ಗೆ ಇದಿರುತ್ತೆ. ತಂದೆ ತಾಯಿಗಳು ಏನು ಮೊಬೈಲ್ ಗಿಲ್ಲಿಂದ ಅವರು ರೀಲ್ಸ್ ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳು ಹೋಗಿ ಎಲ್ಲ ಒಂದ್ ಕಡೆ ಕುತ್ಕೊಂಡು ಒಬ್ಬೊಬ್ಬರೇ ಒಂದು ಏನು ಮೊಬೈಲ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಇರ್ತಾರೆ. ಅದು ಸೂಕ್ತ ಅಲ್ಲ ಮ್ಯಾಮ್. ನಮ್ಮ ಮಕ್ಕಳಿಗೆ AI ಬಗ್ಗೆ, ನಮ್ಮ ಸೋಷಿಯಲ್ ಮೀಡಿಯಾದ ಬಗ್ಗೆ ತಂದೆ ತಾಯಿಗಳು ಅರಿವು ಮೂಡಿಸ್ಕೊಬೇಕು. ನಾವೇನ್ ಆಗ್ತಿದೀವಿ ಜಗತ್, ನಾವೇನ್ ನೋಡ್ತಾ ಇದೀವಿ, ನಾವೇನ್ ಯೋಚನೆ ಮಾಡ್ತೀವಿ, ಪ್ರತಿಬಿಂಬ ನಮ್ಮ ಮಕ್ಳಂಗೆ ಇರ್ತೀವಿ ಮ್ಯಾಮ್. ಹಾಗಾಗಿ ಪೋಷಕರು ಬದಲಾಗಬೇಕು. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ತುಂಬಾ ತಿಳ್ಕೊಬೇಕು. ಯಾವ್ದು ತಪ್ಪು ಯಾವ್ದು ಸರಿ, ಮಕ್ಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಕೊಡ್ಬೇಕು. ನಮ್ಮ ಏನೇ ಅಂದ್ರೆ ಕನ್ನಡಿ ಇದ್ದಂಗೆ ನಮ್ಮ ಮಕ್ಳು, ನಾವ್ ಯಾವ ತರ ರಿಯಾಕ್ಟ್ ಮಾಡ್ತೀವಿ ಅವು ನಮ್ಗೆ ರಿಯಾಕ್ಟ್ ಮಾಡ್ತೇವೆ. ನಾವ್ ಹೇಗ್ ಮಾತಾಡ್ತೀವಿ ಅವು ಹಂಗೆ ಮಾತಾಡ್ತೀವಿ. ನಮ್ಮ ಸಮಾಜದ ಬಗ್ಗೆ ನಾವ್ ಹೆಂಗ್ ಮಾತಾಡ್ತೀವಿ ಅವು ನಮ್ಮ ಸಮಾಜ, ಅವ್ರ ಫ್ರೆಂಡ್ಗಳ ಜೊತೆ ಅವ್ರ ಹತ್ರ ಹಂಗೆ ಮಾತಾಡ್ತೇವೆ. ಹಾಗಾಗಿ
ಪೋಷಕರು ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ಅವ್ರು ಬದಲಾಗಬೇಕು, ಅದರಿಂದ ಅವ್ರ ಮಕ್ಳು ಬದಲಾಗ್ತಾರೆ. ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋಕ್ಕಿಂತ ಅನ್ನೋಕ್ಕಿಂತ ಮುಂಚೆ ನಾವು ದೊಡ್ಡ ವ್ಯಕ್ತಿಗಳಾಗೋಣ, ಅದಾದ್ಮೇಲೆ ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂದ್ಕೊಂಡಾಗ ಮಾತ್ರ ಅದು ಬದಲಾವಣೆ ಸಾಧ್ಯ ಆಗುತ್ತೆ. ಇವಾಗ ಟೆಕ್ನಾಲಜಿ ಬರ್ತಾ ಇದೆ, ಅದ್ರ ಬಗ್ಗೆ ತುಂಬಾ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅವರೆಲ್ಲ ಅವರು ಕಲಿಬೇಕು ಏನು ಇದು ಮಾಡ್ತೀವಿ ಅಂತ. ಆಗ ತುಂಬಾ ಇದಾಗಿದೆ. ತಂತ್ರಜ್ಞಾನ ತುಂಬಾ ಬದಲಾಗ್ತಾ ಇದೆ, ನಾವು ಬದಲಾಗಬೇಕು, ನಾವು ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಲಿ ನಾವು ಎಕ್ಸ್ಪೈರ್ ಆಗ್ಬಿಡ್ತೀವಿ. ಸೊ ಟೆಕ್ನಾಲಜಿ ಸದ್ಬಳಕೆ ಮಾಡ್ಕೊಂಡಷ್ಟು ಒಂದು ಸಾಹಿತ್ಯ ಇದ್ರಲ್ಲಿ ನೋಡೋದಾದ್ರೆ ಸಾಹಿತ್ಯ ಕಟ್ಟುವಂತ ಕೆಲಸನೂ ಅದ್ರ ಜೊತೆಗೆ ಆಗ್ಬೇಕು. ಖಂಡಿತ ಮ್ಯಾಮ್, ಖಂಡಿತ ಮ್ಯಾಮ್. ತಂತ್ರಜ್ಞಾನದಿಂದ ಎಲ್ಲಾನು ಮಾಡಬಹುದು, ಬಟ್ ಅದಕ್ಕೆ ಅನುಭವ ಇಲ್ಲ. ನಾವ್ ಏನ್ ಕೇಳ್ತೀವೋ ನಮ್ಗೆ ರಿಟರ್ನ್ ಕೊಡುತ್ತೆ. ನಂಗೆ ಇಲ್ಲ ಅಂದ್ರೆ ನಂಗೆ ಹೋಗ್ಬಿಟ್ಟು ಚಾಚಿಬಿಟಿಯಲ್ಲಿ ಹೋಗ್ಬಿಟ್ಟು ನಂಗೆ ಕವನ ಕೊಡು ಇಂತ ಹೆಸರಿಗೆ ಕೊಡುತ್ತೆ, ನನ್ ಕೊಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಭಾವನೆಗಳಿಲ್ಲ. ಅದಕ್ಕೆ ಭಾವನೆಗಳು ಬಿಡ್ಬೇಕು ಅಂದ್ರೆ ಮನುಷ್ಯನೇ ಬೇಕಾಯ್ತು ಅದಕ್ಕೆ. ಹೌದು, ನಮ್ಗೊಂದ್ ಕತೆ ಕಟ್ಬೇಕು ಅಂದ್ರೆ ಏನ್ ಈ ತರ ಕತೆ ಬೇಕು ಅಂದ್ರೆ ಕತೆ ಕಟ್ಕೊಡುತ್ತೆ. ಬಟ್ ನಮ್ಮ ಅನುಭವದಿಂದ, ನಮ್ಮ ಸ್ಪರ್ಶದಿಂದ ಮಾಡಿದಾಗ ಅದು ತುಂಬಾ ಜನರಿಗೆ ರೀಚ್ ಆಗುತ್ತೆ, ಮನಸ್ಸಿಗೆ ಮುಟ್ಟುತ್ತೆ ಜನರಿಗೆ. ಅದು ನಂಗೆ ಬರವಣಿಗೆ ಇರ್ಬೇಕು. ನಮ್ಮ ಹತ್ರ ಬರವಣಿಗೆ ಯಾವತ್ತು ಇರಬಾರ್ದು, ಕಲಿಕೆ ಯಾವತ್ತು ಇರಬಾರ್ದು. ನಿರಂತರ ನೀರಾಗಿ ಹರಿತಾ ಇರಬೇಕು ಕಲಿಕೆ ಅನ್ನೋದು, ಪುಸ್ತಕ ಓದು ಅನ್ನೋದು. ಪ್ರೇಮದ ಬಗ್ಗೆ ನಿಮ್ಮ ಒಂದು ಒನ್ ವರ್ಡ್ ಆನ್ಸರ್ ಅನಿಸಿಕೆ. ಪ್ರೇಮ ನಂಬಿಕೆ ಮ್ಯಾಮ್. ಹುರ್ಳಿಹಳ್ಳಿ ಗ್ರಾಮ ಕನಸು. ನಿಮ್ಮ ಗುರುಗಳು. ದಾರಿದೀಪ. ಶಿಕ್ಷಣದ ಬಗ್ಗೆ. ಆತ್ಮವಿಶ್ವಾಸ. ಸಾಹಿತ್ಯ ಅಂತಂದ್ರೆ ನಿಮ್ಮ ಪ್ರಕಾರ. ವ್ಯಕ್ತಿತ್ವ. ಪುಸ್ತಕದ ಬಗ್ಗೆ. ಪ್ರೇರಣೆ. ಇಂಜಿನಿಯರಿಂಗ್. ತಂತ್ರಜ್ಞಾನ. ಕವಿತೆ. ಅನುಭವ. ರಕ್ತದಾನ ಮಾಡೋದ್ರ ಬಗ್ಗೆ. ಸಮಾಜ ಅಂತಂದ್ರೆ ಸಮಾಜ ಪ್ರೀತಿಸಿ ಮಾಡೋದು, ಸಮಾಜದ ಬಗ್ಗೆ ಒಂದು ಮಾನವೀಯ ಮೌಲ್ಯ. ನಿಮ್ಮ ತಾಯಿ. ಬದುಕಿನ ಪ್ರೇರಣೆ. ಓಕೆ ಸರ್, ಧನ್ಯವಾದ. ಸರ್, ಒಂದು ಕವನ ಓದ್ಲಿಕ್ಕೆ ಇರುತ್ತೆ, ನಿಮ್ಮ ಇಷ್ಟದ ಕವನ. ಖಂಡಿತ. ನಿಮ್ಮ ಇಷ್ಟದ ಕವಿತೆ ಓದ್ಬೋದು. ನನ್ನ ಇಷ್ಟದ ಕವಿತೆ ಇದು ನನ್ನವ ಅಂತ ಹೇಳ್ಬಿಟ್ಟು. ಹುಟ್ಟಿನಿಂದ ಬೆಟ್ಟದಷ್ಟು ನೋವು ಕಷ್ಟಗಳ ನಡುವೆ ಜೀವನ ಸಾಗಿಸಿದಳು ನನ್ನವ್ವ. ಹುಟ್ಟಿನಿಂದ ಬೆಟ್ಟದಷ್ಟು ನೋವು ಕಷ್ಟಗಳ ನಡುವೆ ಜೀವನ ಸಾಗಿಸಿದಳು ನನ್ನವ್ವ. ಮನೆಯನ್ನು ತನ್ನ ಪ್ರಪಂಚ ಎಂದು ತಿಳಿದು ಹೊರಗಿನ ಮಾಯದ ಪ್ರಪಂಚಕ್ಕೆ ಆಸೆ ಪಡೆದವಳು ನನ್ನವ್ವ. ಮೆಟ್ರೋ ನಿಲ್ದಾಣದಲ್ಲಿ ಮೊದಲ ಬಾರಿ ಮೆಟ್ಟಿಲು ಏರುವಾಗ ಬೆಚ್ಚು ಬಿದ್ದಳು ನನ್ನವ್ವ. ಮೆಟ್ರೋ ನಿಲ್ದಾಣದಲ್ಲಿ ಮೊದಲ ಬಾರಿ ಮೆಟ್ಟಿಲು ಏರುವಾಗ ಬೆಚ್ಚಿ ಬಿದ್ದಳು ನನ್ನವ್ವ. ಶಾಲೆಯ ಅಂಗಳವನ್ನೇ ನೋಡ್ದ ನನ್ನವ್ವ ನನ್ನನ್ನು ಇಂಜಿನಿಯರಿಂಗ್ ಪದವಿಯನ್ನು ಓದಿಸಿದಳು ನನ್ನವ್ವ. 1000 ಜನರ ಮಧ್ಯೆ ನಿಂತು ಮಾತನಾಡುವ ಧೈರ್ಯ ಕೊಟ್ಟಳು ನನ್ನವ್ವ. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಒಂದು ಆಪ್ತವಾದಂತಹ ಕವಿತೆ. ಅವ್ವ ಅನ್ನೋ ತಾಯಿ ಬಗ್ಗೆ ಬರಿಬೇಕು ಅಂದ್ರೆ ಅದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಹೌದು, ಒಂದು ವಿಶೇಷವಾದ ಕವಿತೆ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಒಂದಷ್ಟು ವಿಶೇಷವಾಗಿ ಚರ್ಚೆ ನಿಮ್ಮಿಂದ AI ಬಗ್ಗೆ ಅಥವಾ ಸಾಹಿತ್ಯದ ಬಗ್ಗೆ ಬೇರೆ ಒಂದು ಅವಲೋಕನ ಮಾಡಿಕೊಟ್ರಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮ ಹೃದಯದ ಧನ್ಯವಾದಗಳು. ಮ್ಯಾಮ್, ಬುಕ್ ಬ್ರಹ್ಮ ಅನ್ನೋ ದೊಡ್ಡ ಒಂದು ಯೂಟ್ಯೂಬ್ ಚಾನಲ್ ಇನ್ನ ದೊಡ್ಡ ಮಾಡ್ತಾ ಬೆಳಿ. ನಮ್ಮಂತಹ ಯುವ ಸಾಹಿತಿಗಳ ಒಂದು ವೇದಿಕೆ, ನಮ್ಮಂತ ಯುವ ಬರಹರಿಗೆ ಜವಾಬ್ದಾರಿ ತುಂಬ್ತಾ ಇದ್ದಾರೆ ಸಮಾಜದ ಮೇಲೆ. ಸಮಾಜದ ಚಿಂತನೆಗಳನ್ನ ಇನ್ನಷ್ಟು ಹೆಚ್ಚು ನಮ್ಮ ಮೇಲೆ ಹೊರೆ ಹೊರಿಸ್ತಾ ಇದ್ದೀರಾ. ಇಂತಹ ವೇದಿಕೆಗಳು ತುಂಬಾ ನಮ್ಮಂತಹ ಯುವ ಬರಹಗಾರರಿಗೆ ನಿಜ ಅವಶ್ಯಕತೆ ಇತ್ತು. ಅಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ ನಮಗೆಲ್ಲ. ಅದಕ್ಕೆ ನಿಮ್ಮ ಬುಕ್ ಬ್ರಹ್ಮ ತಂಡಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಸರ್. ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಕನ್ನಡ ಕಟ್ಟುವಂತ ಕೆಲಸದ ಜೊತೆಗೆ ಒಂದಷ್ಟು ನಿಮ್ಮಿಂದ ಪ್ರೇರೇಪಣೆ ಸಿಕ್ತು ಅಂತ ಹೇಳ್ಬೋದು. ಧನ್ಯವಾದ ಸರ್. ಧನ್ಯವಾದಗಳು.